Hello everyone, dear students. Today I am going to discuss about the CET questions on the topic physical world. It is your first PUC topic. ಎಲ್ಲರೂ ಕೂಡ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಎನ್ಯುವಲ್ ಎಕ್ಸಾಮನ್ನು ಬರೋದು ಈಗ ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಕ್ಲಾಸನ್ನು ಐ ಥಿಂಕ್ ಫಿಸಿಕ್ಸಲ್ಲಿ 50% ಆಫ್ ದ ಸಿಲೆಬಸ್ ಆನ್ಲೈನಲ್ಲಿ ಕೂಡ ಕವರ್ ಆಗಿದೆ. ಈಗ ಈ ವರ್ಷ ನೀವು ಸಿ ಇ ಟಿ ಜೆ ಇ ಮತ್ತು ನೀಟ್ ಎಕ್ಸಾಮನ್ನು ಬರೀತಕ್ಕಂಥವ್ರು. ಬಟ್ ಡ್ಯೂ ಟು ಕೋವಿಡ್-19 ನಮಗೆ ರೆಗ್ಯುಲರ್ ಕ್ಲಾಸ್ಗಳನ್ನು ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ನಾವು ಆನ್ಲೈನಲ್ಲಿ ಇವತ್ತಿನಿಂದ ಸಿ ಇ ಟಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಮೈಂಡಲ್ಲಿ ಇರ್ಬೋದು, ಏನು ಈ ವರ್ಷ ಸಿ ಇ ಟಿ ಎಕ್ಸಾಮು ನಡೆಯೋದಿಲ್ಲ, ನೀಟ್ ಎಕ್ಸಾಮು ನಡೆಯೋದಿಲ್ಲ, ಜೆ ಇ ಎಕ್ಸಾಮ್ ನಡೆಯೋದಿಲ್ಲ. ಅದನ್ನು ನಿಮ್ಮ ಮೈಂಡಿಂದ ಮೊದಲು ತೆಗೆದು ಹಾಕಿರಿ. ವಿತೌಟ್ ಸಿ ಇ ಟಿ, ನೀಟ್ ಆ್ಯಂಡ್ ಜೆ ಇ ಎಕ್ಸಾಮ್ ನಿಮಗೆ ಯಾರೂ ಕೂಡ ಎಂಜಿನಿಯರಿಂಗ್, ಮೆಡಿಕಲ್, ಬಿ ಎಸ್ ಸಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ ಯಾವುದೇ ಕೋರ್ಸಿಗೂ ಕೂಡ ನಿಮಗೆ ಅಡ್ಮಿಷನನ್ನು ಕೊಡೋದಿಲ್ಲ. ಈ ವರ್ಷ ಎಷ್ಟೇ ಸಿಲೆಬಸ್ ರೆಡ್ಯೂಸ್ ಆದರೂ ಕೂಡ ಫಸ್ಟ್ ಪಿ ಯು ಸಿಯನ್ನು ಆಲ್ರೆಡಿ ನೀವು ರೆಗ್ಯುಲರ್ ಕ್ಲಾಸಲ್ಲೇ ಕಲ್ತೀರಿ. ಈ ವರ್ಷ ಮೋಸ್ಟ್ ಆಫ್ ಯುವರ್ ಸಿ ಇ ಟಿ, ನೀಟ್ ಆ್ಯಂಡ್ ಜೆ ಇ ಕ್ವಶನ್ಸು ಫಸ್ಟ್ ಪಿ ಯು ಸಿ ಸಿಲೆಬಸ್ ಮೇಲೆ 60 to 70% ಕ್ವಶನ್ಸು ಫಸ್ಟ್ ಪಿ ಯು ಸಿ ಸಿಲೆಬಸ್ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೀವು ಇವತ್ತಿನಿಂದ ಫಸ್ಟ್ ಪಿ ಯು ಸಿ ಸಿಲೆಬಸ್ಸನ್ನು ನೀಟು, ಜೆ ಇ ನಾವು ಕೊಟ್ಟಿರ್ತಕ್ಕಂಥ ಮಟೀರಿಯಲ್ ಏನಿದೆ ಅದನ್ನು ರೆಫರ್ ಮಾಡಿರಿ. ಅದ್ರ ಜೊತೆಗೆ ಬೇರೆ ಮಟೀರಿಯಲ್ನು ಕೂಡ ರೆಫರ್ ಮಾಡಿರಿ. ಅದ್ರ ಜೊತೆಗೆ ಎಕ್ಸಾಂಪಲರ್, ಎನ್ ಸಿ ಆರ್ ಟಿ ಎಕ್ಸಾಂಪಲರ್ ಬುಕ್ಕನ್ನು ಕೂಡ ನೀವು ರೆಫರ್ ಮಾಡಬೇಕು. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ the topic physical world. Before going to solve the questions on this topic within 20 to 25 minutes, I just revise the whole physical world topic with minimum synopsis. All of you are familiar with the definition of what is science, what is physics, and what are the branches of physics, and there are two main thrusts in physics. All these concepts already you have studied in your first PUC syllabus. Just I will revision within 20 to 25 minutes. Science means it is organized knowledge, or it is a systematic study of knowledge. It is human nature to observe the things and happenings around in the nature and then to relate them. This knowledge is organized knowledge. This knowledge is organized knowledge and it refers to a system of acquiring knowledge. This system uses the observation and experimentation to describe and explain the natural phenomena. It is a systematic attempt to understand the natural phenomena and use this knowledge to predict, modify, and control phenomena. And science, this word is derived from scientia. Scientia means to know about something. Here there is a one specific method is there to study about the science. ನಾವು ವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂದರೆ ಒಂದು ಸ್ಪೆಸಿಫಿಕ್ ಮೆಥಡ್ ಇದೆ. ಆ ಮೆಥಡನ್ನು ನಾವೇನಂತ ಕರಿತೀವಿ ಇಲ್ಲಿ? ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ. ಸೈಂಟಿಫಿಕ್ ಮೆಥಡ್. ದ ಸೈಂಟಿಫಿಕ್ ಮೆಥಡ್ ಮೀನ್ಸ್ ಇಟ್ ಈಸ್ ಅ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಆರ್ಡರ್ ಆಫ್ ಸ್ಟೆಪ್ ಬೈ ಸ್ಟೆಪ್ which scientists come to conclusion about the world around them, and it is helps to organize the thoughts and procedure so that scientists can be confident in the answers they find. Scientists use observations, hypotheses and deductions to make these conclusions. ಯಾವುದೇ ಒಂದು ಅಧ್ಯಯನ, ಒಂದು ವಸ್ತುವಾಗಲಿ ಯಾವುದೇ ಒಂದು ವಿಷಯವಾಗಲಿ ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿತ್ತಂದ್ರು ಸೈನ್ಸಲ್ಲಿ ಅದಕ್ಕೊಂದು ಮೆಥಡ್ ಇದೆ. ಆ ಮೆಥಡನ್ನು ನಾವೇನಂತ ಕರಿತೀವಿ ಇಲ್ಲಿ? ಸೈಂಟಿಫಿಕ್ ಮೆಥಡ್. ಸೈಂಟಿಫಿಕ್ ಮೆಥಡ್ಸ್ ಆರ್ ಯೂಸ್ ಟು ಅಬ್ಸರ್ವ್ ದ ಥಿಂಗ್ಸ್ ಆ್ಯಂಡ್ ನ್ಯಾಚುರಲ್ ಫೆನಾಮಿನಾ. ನಮ್ಮ ನಿಸರ್ಗದಲ್ಲಿ ನಡೆಯತಕ್ಕಂತಹ ಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಒಂದು ಸೈಂಟಿಫಿಕ್ ಮೆಥಡ್ ಇದೆ. ಇಟ್ ಈಸ್ ಎ ಸಿಸ್ಟಮೆಟಿಕ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ದ ಸೈನ್ಸ್. ಇಟ್ ಇನ್ಕ್ಲೂಡ್ಸ್ ಸೆವರಲ್ ಸ್ಟೆಪ್ಸ್. ಇದರಲ್ಲಿ ಸಾಕಷ್ಟು ಸ್ಟೆಪ್ಸ್ ಅದಾವೆ. ಫಸ್ಟ್ ಸ್ಟೆಪ್ ಇರ್ತಕ್ಕಂಥದ್ದೇನಿಲ್ಲಿ? ಅಬ್ಸರ್ವೇಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಬ್ಸರ್ವೇಷನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಆಪಲ್ ಈಸ್ ಫಾಲಿಂಗ್ ಡೌನ್ ಫ್ರಾಮ್ ಟ್ರೀ ಟು ದ ಸರ್ಫೇಸ್ ಆಫ್ ದ ಗ್ರೌಂಡ್ ಅಂಡ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಹಿಯರ್ ಜಸ್ಟ್
Observe, the planets are revolving around the earth, the apple is falling down from tree to the surface of the ground. This is the observation. Observation means information received through the senses is called observation. ನಮ್ಮ ಸೆನ್ಸ್ ಮುಖಾಂತರ ನಾವು ಇನ್ಫಾರ್ಮೇಷನ್ ರಿಸೀವ್ ಮಾಡ್ಕೊಂಡಿವಿ ಅಂತ ಅದಕ್ಕೆ ನಾವೇನಂತ ಕರಿತೀವಿ ಅಬ್ಸರ್ವೇಷನ್. ದಿಸ್ ಇಸ್ ದ ಫಸ್ಟ್ ಸೈಂಟಿಫಿಕ್ ಮೆಥಡ್. ಒಂದು ಬಾಲನ್ನು ಮೇಲ್ಗಡೆ ಥ್ರೋ ಮಾಡ್ತೀರಿ, ಮೇಲ್ಗಡೆ ಥ್ರೋ ಮಾಡಿರ್ತಕ್ಕಂಥ ಬಾಲು ವಾಪಸ್ ಕೆಳಗೆ ಬಂತು, ನಾನು ಮೇಲ್ಗಡೆ ಥ್ರೋ ಮಾಡೀನಿ ಅನ್ನೋದು ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ? ಇಟ್ ಈಸ್ ಅ ಸೆನ್ಸ್, ಇಟ್ ಈಸ್ ಕಾಲ್ಡ್ ಅಬ್ಸರ್ವೇಷನ್. ದ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಸೈಂಟಿಫಿಕ್ ಮೆಥಡ್. ಅಬ್ಸರ್ವೇಷನ್ ಅನ್ನು ಮಾಡ್ತೀರಿ, ಅಬ್ಸರ್ವೇಷನ್ ಆದಮೇಲೆ ನಿಮ್ಮಲ್ಲಿ ಕ್ವಶನ್ ಬರುತ್ತೆ, ಯಾಕೆ ಇಲ್ಲಿರ್ತಕ್ಕಂಥ ಆ್ಯಪಲ್ಲು ಕೆಳಗಡೆ ಬಂತು, ಇಲ್ಲಿರ್ತಕ್ಕಂಥ ಪ್ಲಾನೆಟ್ಸ್ ಯಾಕೆ ರಿವಾಲ್ವ್ ಆಗ್ತಾ ಇದ್ದಾವೆ, ನಾನು ಮೇಲ್ಗಡೆ ಥ್ರೋ ಮಾಡಿರ್ತಕ್ಕಂಥ ಬಾಲ್ ವಾಪಸ್ ಯಾಕೆ ಬರುತ್ತೆ, ಲಾಂಚ್ ಆಗಿರ್ತಕ್ಕಂಥ ರಾಕೆಟು ಸ್ಯಾಟಲೈಟನ್ನು ಲಾಂಚ್ ಮಾಡ್ತೀರಿ ನೀವು, ಸ್ಯಾಟಲೈಟ್ ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ವಾಪಸ್ ಯಾಕೆ ಬರೋದಿಲ್ಲ, ಇವೆಲ್ಲವೂ ಕೂಡ ನಿಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಕ್ವಶನ್. ಇಟ್ ಈಸ್ ಆಲ್ಸೋ ಒನ್ ಸೈಂಟಿಫಿಕ್ ಮೆಥಡ್. ಇದಕ್ಕೆ ನಾವೇನಂತ ಕರಿತೀವಿ? ಕ್ವಶನ್. ದೆನ್ ದ ಥರ್ಡ್ ಮೆಥಡ್ ಈಸ್ hypothesis. The third method is hypothesis. Hypothesis means an idea that may explain a number of observations. An idea that may explain a number of observation. Then it is called hypothesis. ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ಗಳನ್ನ ಒಂದೇ ಅಬ್ಸರ್ವೇಷನ್ ಮಾಡಿ ಇದು ಇದೇ ರೀತಿ ಇದೆ ನೇಚರಲ್ಲಿ ಅಂತ ಹೇಳಕ್ಕೆ ಬರಂಗಿಲ್ಲ. ನಾವು ಎನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗಳನ್ನ ಅಬ್ಸರ್ವ್ ಮಾಡಿದ ಮೇಲೆ ನಾವು ಅದನ್ನು ಏನಂತ ಹೇಳ್ಬೋದು, ಇದು ಈ ರೀತಿ ಅಂತ ಹೇಳ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ? ಹೈಪೋಥೆಸಿಸ್. ಆಫ್ಟರ್ ದ್ಯಾಟ್ ಎಕ್ಸ್ಪೆರಿಮೆಂಟ್, ನಾವು ಅದನ್ನು ಪ್ರಯೋಗದ ಮೂಲಕ ವಿವರಣೆಯನ್ನು ತಗೊಳ್ಬೇಕಾಗತ್ತೆ. ಅದಾದ ನಂತರ ನಾವು ಅದನ್ನು ಅನಲೈಸ್ ಮಾಡಬೇಕು. ಅನಲೈಸಸ್ ಆದಮೇಲೆ ಒಂದು ಕನ್ಕ್ಲೂಷನ್ ಬರಬೇಕು. ದಿಸ್ ಈಸ್ ದ ಸೈಂಟಿಫಿಕ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ದ ಸೈನ್ಸ್. The scientific way to understand the science. This method is called a scientific method. Here, the hypothesis that has been tested many times, then it is called scientific theory. And scientific theory that has been tested and has always proved true, then it is called scientific law. ನಾವು ಯಾವುದೇ ಒಂದು ಪ್ರಯೋಗವನ್ನು ಮಾಡಿ ಮತ್ತೆ ಮತ್ತೆ ಆ ಪ್ರಯೋಗವನ್ನು ಮಾಡಿದಾಗ ಅದು ನಿಜ ಅಂತ ಅನಿಸ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸೈಂಟಿಫಿಕ್ ಲಾ. ದಿಸ್ ಈಸ್ ದ ಸೈಂಟಿಫಿಕ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಬೌಟ್ ದ ಸೈನ್ಸ್. ದೀಸ್ ಆರ್ ದ ಮೆಥಡ್ಸ್. ಆ್ಯಂಡ್ ದೆರ್ ಈಸ್ ನೋ ಫೈನಲ್ ಥಿಯರಿ ಇನ್ ಸೈನ್ಸ್ ಆ್ಯಂಡ್ ದೆರ್ ಈಸ್ ನೋ ಅನ್ಕ್ವಶನ್ ಅಥಾರಿಟಿ ಇನ್ ಸೈನ್ಸ್. ವಿಜ್ಞಾನದಲ್ಲಿ ದೆರ್ ಈಸ್ ನೋ ಫೈನಲ್ ಥಿಯರಿ ಇನ್ ಸೈನ್ಸ್. ಯಾವುದೂ ಕೂಡ ಫೈನಲ್ ಥಿಯರಿ ಇಲ್ಲ. ಆ್ಯಂಡ್ ನೋ ಅನ್ಕ್ವಶನ್ ಅಥಾರಿಟಿ ಇನ್ ಸೈನ್ಸ್. ನೀವು ಕ್ಲಾಸಲ್ಲಿ ಸಾಕಷ್ಟು ಬಾರಿ ಕೇಳ್ತೀರಿ, ಸರ್ ಇದು ಹಿಂಗಂದ್ರೆ ಹೆಂಗೆ, ಹಿಂಗಂದ್ರೆ ಹೆಂಗೆ. ಹೌದಾ? ನಾವು ಕ್ವಶನ್ ಮಾಡ್ತಕ್ಕಂಥದ್ದು ಯಾವತ್ತೂ ಕೂಡ ಮುಗಿಯೋದಿಲ್ಲ ವಿಜ್ಞಾನದಲ್ಲಿ. ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ? ಹಿಯರ್ ದಿಸ್ ಕೋಟ್ ಸೇಸ್ ದೆರ್ ಈಸ್ ನೋ ಫೈನಲ್ ಥಿಯರಿ ಇನ್ ಸೈನ್ಸ್ ಆ್ಯಂಡ್ ದೆರ್ ಈಸ್ ನೋ ಅನ್ಕ್ವಶನ್ಡ್ ಅಥಾರಿಟಿ ಇನ್ ಸೈನ್ಸ್. ಯಾವುದೇ ಒಂದು ಪ್ರಯೋಗ ಇರಲಿ ಅದ್ರ ಬಗ್ಗೆ ನಮಗೆ ಕ್ವಶನ್ ಇರತ್ತವು. ಹೌದಾ? ನಾವು ಎಷ್ಟೇ ಪ್ರಯೋಗವನ್ನು ಮಾಡಲಿ, ಎಷ್ಟೇ ನಮ್ಮ ಸೈನ್ಸ್ ಮುಂದುವರಿದು ಟೆಕ್ನಾಲಜಿ ಮುಂದುವರೆದ್ರು ಕೂಡ ಅದ್ರ ಬಗ್ಗೆ ಕ್ವಶನ್ಸ್ ನಮ್ಮ ಮೈಂಡಲ್ಲಿ ಇದ್ದೇ ಇರ್ತವೆ. Here, the science can be categorized into two types. The first one is the natural science and the second one is social science. Natural science and social science. Natural science means the science in which we study about the natural world. We study about the natural world. ನಿಸರ್ಗದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ನ್ಯಾಚುರಲ್ ಸೈನ್ಸ್. ಇಟ್ ಇನ್ಕ್ಲೂಡ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಎಕ್ಸೆಟ್ರಾ. And social science means it is the systematic study of human behavior and society. ಮಾನವನ ವರ್ತನೆ ಮತ್ತು ಸಮಾಜದ ಕುರಿತು ಅಧ್ಯಯನ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಸೋಷಿಯಲ್ ಸೈನ್ಸ್. ಅಗೈನ್ ದ ಫಿಸಿಕ್ಸ್ ಆರ್ ಫಿಸಿಕಲ್ ಸೈನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ physical science, another one is biological science. Physical science and biological science. Physical science means it is the branch of science which deals with the study of non-living things. Biological science means it is the study of living things. ನಿರ್ಜೀವ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಫಿಸಿಕಲ್ ಸೈನ್ಸ್. ಜೀವ ಇರತಕ್ಕಂತಹ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಬಯಾಲಜಿಕಲ್ ಸೈನ್ಸ್. ದೀಸ್ ಆರ್ ದ ಕ್ಯಾಟಗರೀಸ್ ಆಫ್ ಸೈನ್ಸ್. ದೆನ್ physics means it is the study of basic laws of nature and their manifestation in different phenomena. Or it is the branch of science which deals with the study of nature and all the natural phenomena. And there are two principles thrust in physics. One is unification and another one is reduction. Unification means to apply the minimum laws to explain the maximum phenomena.
ಟು ಅಪ್ಲೈ ದ ಮಿನಿಮಮ್ ಲಾಸ್ ಟು ಎಕ್ಸ್ಪ್ಲೇನ್ ದ ಮ್ಯಾಕ್ಸಿಮಮ್ ಫೆನಾಮಿನಾ. ಅತ್ಯಂತ ಕಡಿಮೆ ಲಾಗಳನ್ನ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಫೆನಾಮಿನಾವನ್ನು ಯೂಸ್ ಮಾಡ್ತಕ್ಕಂಥ ಕಾನ್ಸೆಪ್ಟಿಗೆ ನಾವೇನಂತ ಕರಿತೀವಿ ಇಲ್ಲಿ ಯುನಿಫಿಕೇಶನ್. ಫಾರ್ ಎಕ್ಸಾಂಪಲ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಈ ಲಾ ಆಫ್ ಗ್ರಾವಿಟೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಪ್ರೊಸೀಜರ್ಗಳನ್ನ, ಟೆಕ್ನಾಲಜಿಗಳನ್ನ ಇಂಪ್ರೂವ್ ಮಾಡ್ಕೊಂಡಿವಿ. ನ್ಯೂಟನ್ನು ಲಾ ಆಫ್ ಗ್ರಾವಿಟೇಷನ್ ಅನ್ನ ಕಂಡು ಹಿಡಿದೇ ಇತ್ತಂತಂದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡೋಕೆ ಪಾಸಿಬಿಲಿಟಿ ಇರಲಿಲ್ಲ. ದಿಸ್ ಈಸ್ ಕಾಲ್ಡ್ ಯುನಿಫಿಕೇಶನ್. ಯುನಿಫಿಕೇಶನ್ ಮೀನ್ಸ್ ಇನ್ ಕೇಸ್ ಆಫ್ ಫಿಸಿಕ್ಸ್ ಇಟ್ ಈಸ್ ಆನ್ ಅಟೆಂಪ್ಟ್ and it is made to explain various physical phenomena in terms of just few concept and laws. ಅತ್ಯಂತ ಕಡಿಮೆ ಕಾನ್ಸೆಪ್ಟ್ ಮತ್ತು ಲಾಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಫಿಸಿಕ್ಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪಾಸಿಬಲ್ ಇತ್ತು ಅಂತಂದ್ರೆ ಆ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ ಯುನಿಫಿಕೇಶನ್. ದೆನ್ ರಿಡಕ್ಷನ್. ರಿಡಕ್ಷನ್ ಅಂತಂದ್ರೆ ಏನಿಲ್ಲಿ ಇಟ್ ಈಸ್ ಆನ್ ಅನದರ್ ಅಟೆಂಪ್ಟ್ ಮೇಡ್ ಇನ್ ಫಿಸಿಕ್ಸ್. Another attempt made in physics, it is to explain the macroscopic system in terms of microscopic constituent. This pursuit is called reductionism. This is called reductionism. For example, the study of atoms, the study of nucleus, these are called microscopic concept. These are called microscopic domains, or these are called microscopic concept. It includes atomic, molecular and nuclear phenomena. And macroscopic domain includes laboratory, terrestrial and astronomical scales. Here reduction means it is another attempt made in physics and it is explain a macroscopic system in terms of its microscopic constituents. Microscopic constituents. Matter, anything which occupies the space is called matter. It contains n number of atoms. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಕಾನ್ಸೆಪ್ಟಿಗೆ ನಾವೇನಂತ ಹೇಳ್ತೀವಿ ಇಲ್ಲಿ ರಿಡಕ್ಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರಿಡಕ್ಷನ್. ದೀಸ್ ಆರ್ ದ ಟೂ ಪ್ರಿನ್ಸಿಪಲ್ ಥ್ರಸ್ಟ್ಸ್ ಇನ್ ಫಿಸಿಕ್ಸ್. ವಾಟ್ ಈಸ್ ದ ಸ್ಕೋಪ್ ಆಫ್ ಫಿಸಿಕ್ಸ್? ಇದೆಲ್ಲ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಆಲ್ರೆಡಿ ಸ್ಟಡಿ ಮಾಡಿವಿ ಫಸ್ಟ್ PUC ಅಲ್ಲಿ. ಒನ್ಸ್ ಅಗೇನ್ ನಾನು ಜಸ್ಟ್ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ ಇಲ್ಲಿ. Here, the scope of physics can be divided into two domains, macroscopic domains and microscopic domain. Macroscopic domain includes a phenomenon at the level of laboratory, terrestrial and astronomical scales. Macroscopic ಕಣ್ಣಿಗೆ ಕಾಣತಕ್ಕಂತಹ ಫೆನಾಮೆನಗಳು, ಲ್ಯಾಬೊರೇಟರಿಯಲ್ಲಿ ನಾವು ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟು, ಟೆರೆಸ್ಟ್ರಿಯಲ್ ಭೂಮಿ ಮೇಲೆ ಇರ್ತಕ್ಕಂಥ ವಸ್ತುಗಳು, ಆ್ಯಂಡ್ ಆಸ್ಟ್ರೋನಾಮಿಕಲ್ ಸ್ಕೇಲ್, ದ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್, ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್, ಆಲ್ ದೀಸ್ ಸ್ಕೇಲ್ಸ್ ಆರ್ astronomical scales. And microscopic domain includes atomic, molecular and nuclear phenomena. ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ಅದಕ್ಕೆ ನಾವೇನಂತ ಕರಿತೀವಿ? ಮೈಕ್ರೋಸ್ಕೋಪಿಕ್ ಡೊಮೈನ್. ಆ್ಯಂಡ್ ದ ರೀಸೆಂಟ್ಲಿ ಥರ್ಡ್ ಡೊಮೈನ್ in between also thought of with the name of mesoscopic physics. This deals with the group of hundreds of atoms. Hundreds of atom or group of atom ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಮೆಸೋಸ್ಕೋಪಿಕ್. ಟಿಲ್ ಟುಡೇ ಇದು ಇನ್ನೂ ಕೂಡ ರಿಸರ್ಚ್ ಅಲ್ಲಿ ಇದೆ. ದೆನ್ ದ ಸ್ಕೋಪ್ ಆಫ್ ಫಿಸಿಕ್ಸ್, ಇಟ್ ಇಸ್ ಅ ವೆರಿ ವೈಡ್ and it is a very exciting because it deals with objects of size as large as the universe, 10 to the power of 25 meter, and as small as 10 to the power of minus 14 meter. The size of nucleus is, it is in the order of 10 to the power of minus 15 meter. Physics explain atomic phenomena to astronomical phenomena. This is the scope of physics. And excitement of physics and light transmission through television, computers with high speed and memory, use of robot, lasers and their applications, whatever. ಈಗ ನಾನಿಲ್ಲಿ ಕುಂತು ಮಾತಾಡಕತ್ತೀನಿ, ನೀವು ಮನೆಯಲ್ಲೇ ಕುಂತು ಕ್ಲಾಸ್ ಕೇಳಕತ್ತೀರಿ ಅಂದರೆ ದಿಸ್ ಇಸ್ ದ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ದಿಸ್ ಇಸ್ ಫಿಸಿಕ್ಸ್ ಫಾರ್ ಸೊಸೈಟಿ, ಫಿಸಿಕ್ಸ್ ಫಾರ್ ಟೆಕ್ನಾಲಜಿ. ಟೆಕ್ನಾಲಜಿ ಇರಲಿಲ್ಲ ಅಂದ್ರೆ ನ್ಯೂಟನ್ನು ಲಾ ಆಫ್ ಗ್ರಾವಿಟೇಷನ್ನ ಕಂಡು ಹಿಡಿಲಿಲ್ಲ ಅಂದ್ರೆ ಸ್ಯಾಟಲೈಟನ್ನು ಲಾಂಚ್ ಮಾಡೋಕ್ಕಾಗ್ತಿರಲಿಲ್ಲ. ಹೌದಾ? ಸ್ಯಾಟಲೈಟ್ ಲಾಂಚ್ ಆಗಿರಲಿಲ್ಲ ಅಂದ್ರೆ ಇಂಥ COVID-19 ಅಂತ ಸಂದರ್ಭದಲ್ಲಿ ನಾವು ಆನ್ಲೈನ್ ಕ್ಲಾಸನ್ನು ಮಾಡೋಕೆ ಕೂಡ ಪಾಸಿಬಿಲಿಟಿ ಇಲ್ಲ. ದಿಸ್ ಈಸ್ ದ ಅಪ್ಲಿಕೇಶನ್ ಆಫ್ ಫಿಸಿಕ್ಸ್. ನಾವು the physics for technology and society, it generates new technologies, and technologies have made our lives comfortable and material prosperous. We hear terms like science, engineering, technology all in same context, though they are not exactly same. The physics for technology and physics for society, ಈ ಕಾನ್ಸೆಪ್ಟ್ ಅನ್ನು ಕೂಡ ನಾನು ಫಸ್ಟ್ PUC ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಮ ಫಸ್ಟ್ PUC ಅಲ್ಲಿ ಜಸ್ಟ್ ರಿಮೈಂಡ್ ಮಾಡೋದಕ್ಕೋಸ್ಕರ ಇದರಲ್ಲಿ ಏನೇನು ಇರ್ತಾವೆ? ಫಿಸಿಕ್ಸ್ ಫಾರ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ,
They are interrelated with the scientists, technology, engineers, scientific knowledge, and the society. All these concepts are interrelated with one another. And the next concept is the fundamental forces in nature. The fundamental forces in nature can be broadly classified into four types. First one is gravitational force. First one is gravitational force, and the second one is electromagnetic force. The third one is strong nuclear force, and the fourth one is weak nuclear force. Third one is strong nuclear force and fourth one is weak nuclear force. These are the four fundamental forces in nature. Gravitational force antandrenili, it is the force of attraction between any two bodies in the universe. The force of attraction between any two bodies in the universe is called gravitation anta ಹೇಳ್ತೀವಿ ನಾವು. It is applicable for both celestial and terrestrial bodies, and the range of the gravitational force is infinite. The range of the gravitational force is infinite. Here, the planets are revolving around the sun in an elliptical orbit. This is called gravitational force. This is gravitational force, and this is the electromagnetic force, and this is a strong nuclear force. The force which binds the nucleons within the nucleus. The force which binds the nucleons within the nucleus. This is called a strong nuclear force, and this is the beta decay process. This is called weak nuclear force. Now, one by one, what are the properties of gravitational force, electromagnetic force, strong nuclear force, and weak nuclear force? Now, I will discuss one by one the properties and the range of the gravitational force, electromagnetic force, weak nuclear force, and strong nuclear force. Here, this is a very important column. This is the tabular column. This is the very important table. Remember all these content, whatever in this table. ಈ ಟೇಬಲ್ ಅಲ್ಲಿ ಏನು ಕಂಟೆಂಟ್ ಇದೆ, ಈ ಕಂಟೆಂಟ್ ಅನ್ನು ನೀವು ನೆನಪಿಟ್ಕೋಬೇಕು. ಈ ಕಂಟೆಂಟ್ ಅನ್ನು ನೆನಪಿಟ್ಕೊಂಡಾಗ ಮಾತ್ರ ನಿಮಗೆ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಏನು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನು, ಅದಕ್ಕೆ ಇರ್ತಕ್ಕಂಥ ಸ್ಟ್ರೆಂತ್, ರೇಂಜ್, ಎಕ್ಸ್ಚೇಂಜ್ ಪಾರ್ಟಿಕಲ್, ಮೇಜರ್ ರೂಲ್ ಅಂಡ್ ದ ಪ್ರಾಪರ್ಟೀಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಎಂಬತಕ್ಕಂಥ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಸ್ಟಡಿ ಮಾಡ್ಬೋದು. ಮೊದಲನೇದೇನಲ್ಲಿ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೀಯ ಬಲ ಅಂತ ನಾವು ಕರಿತೀವಿ. ಇಟ್ ಈಸ್ the force of attraction between any two bodies by virtue of their masses. Then it is called gravitational force. The relative strength of the gravitational force is 10 to the power of minus 39. Its range is infinite because it is applicable for both celestial and terrestrial bodies. Gravitons anta ನಾವು ಹೇಳ್ತೀವಿ. Here, in case of gravitational force, the exchange ions are gravitons. And the major role is gravitational force is a large scale structure. Large scale structure because the moon is revolving around the earth due to gravitational force. Planets are revolving around the earth, or planets are revolving around the sun due to this gravitational force. That's why it is a large scale structure. And what are the important properties of this gravitational force? It is universal attractive. It is always attractive in the nature. Gravitational force is always attractive in the nature, and it is the weakest force in the nature. It is the long range force. It is a central force, and it is the conservative force. All these are the properties of gravitational force. What are the properties of gravitational force? It is universal attractive. Gravitational force is always attractive in the nature. It is weakest force in the nature, and it is a long range. It is a central force and a conservative force. The second one is weak nuclear force. Weak nuclear force means it changes the quark type as a beta in decay of nucleus. Beta in decay of nucleus. Here, observe the fourth diagram. That is the beta decay process. Here, ಈ beta decay process ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನ್ಯೂಕ್ಲಿಯೈ ಅಂತಕ್ಕಂಥ ಟಾಪಿಕ್ ಇದೆ ಸೆಕೆಂಡ್ PUC ಅಲ್ಲಿ, ಅದರಲ್ಲಿ ಇನ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ತೀರಿ. ಇಟ್ ಇಸ್ ಎ weak nuclear force. The relative strength of this weak nuclear force is 10 to the power of minus 13, and the range of this weak nuclear force is, it is in the order of 10 to the power of minus 16 meter. It is a very short
and it is a subnuclear size. The size of the nucleus is 10 to the power of minus 15. ಅದಕ್ಕಿಂತಲೂ ಕೂಡ ಕಡಿಮೆ ಇರುತ್ತೆ. ಇದರಲ್ಲಿ ಎಕ್ಸ್ಚೇಂಜ್ ಆಗ್ತಕ್ಕಂಥ ಪಾರ್ಟಿಕಲ್ಸು ವೀಕ್ ಬೊಸಾನ್ಸ್ ಆ್ಯಂಡ್ ದ ಮೇಜರ್ ರೋಲ್ ಈಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂದ್ರೆ ಏನು? ಯಾವುದಕ್ಕೆ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೀವಿ? ವಾಟ್ ಈಸ್ ನ್ಯೂಕ್ಲಿಯರ್ ಎನರ್ಜಿ? ದ ಎನರ್ಜಿ is produced during the nuclear reactions when two or more than two elements are combined together, then the new element is formed. That type of reactions are called nuclear reactions. What are the important properties of weak nuclear force? It governs the process involving neutrino and antineutrino. When the proton is converted into neutron and the neutron is converted into proton, neutrino and antineutrinos are operates only through a range of nuclear size. These are the important properties of weak nuclear force. Then the third one is electromagnetic force. I think all of you are familiar with this force because in second QC, unit 1, unit 2, unit 3 and unit 4 already I discussed about the electromagnetic force. It is the force between the charged particles with the charge and magnetism. The relative strength is 10 to the power of minus 2 and it is also infinite, and the exchange particles is photons, and major role is in case of chemistry and biology. It is attractive or repulsive. Coulomb force, it is attractive or repulsive, and it is a long range, it is a central, and it is a conservative force. These are the important properties of electromagnetic force. And the fourth one is strong nuclear force. It is the strong nuclear force means the force which binds the nucleons within the nucleus is called strong nuclear force, or the force which binds the protons and neutrons together inside the nucleus is called strong nuclear force. The relative strength is 1. It is also very short range force. The size of the nucleus is 10 to the power of minus 15 meter. This force exists within the size of the nucleus. In this concept, the exchange particles are called gluons, and the major role of strong nuclear force means which holds the nuclei together. Nuclei means protons and neutrons together called nucleons. Basically, it is an attractive, becomes repulsion when the distance between the nucleus is less than 0.5 per me. ಇದು ಒಂದು ಆಟಮ್ ಇದೆ, ಇದರ ಒಳಗಡೆ ಏನಿದೆ ನಮಗೆ ನ್ಯೂಕ್ಲಿಯಸ್ ಇದೆ, ಅದರಲ್ಲಿ ಮಾತ್ರ ಇದು ಆಕ್ಟ್ ಆಗ್ತಿರತ್ತೆ. ಲೆಸ್ ದೆನ್ 0.5 per me ಇದ್ದಾಗ ಮಾತ್ರ ಇದು ಏನಾಗತ್ತೆ, ರಿಪಲ್ಷನ್ ಆಗಿ ಆಕ್ಟ್ ಆಗತ್ತೆ. ಮೋರ್ ದೆನ್ 0.5 ಇತ್ತು ಅಂದ್ರೆ ಇದು ಅಟ್ರಾಕ್ಟಿವ್ ಆಗಿ ಆಕ್ಟ್ ಆಗತ್ತೆ. ಅಂಡ್ ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ಇಟ್ ಈಸ್ ಅ ಶಾರ್ಟ್ ರೇಂಜ್ ಫೋರ್ಸ್ and it is non-central force and non-conservative force. All these are the properties of fundamental forces in nature. ಇದನ್ನು ಫಸ್ಟ್ PUC ಅಲ್ಲಿ ಸ್ಟಡಿ ಮಾಡಿ ನಾವು ಒನ್ಸ್ ಅಗೇನ್ ನಾನು ಇದನ್ನ ರಿವಿಷನ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ progress in unification of different forces or domains in nature. Unification means it is a process in which to explain the maximum phenomena or to apply the minimum laws to explain the maximum phenomena, then it is called unification. Here some of the scientist name is given. Sir Isaac Newton in the year 1687. Sir Isaac Newton in the year 1687 unified celestial and terrestrial mechanics. Celestial and terrestrial mechanics. Celestial and terrestrial mechanics means ಭೂಮಿಯ ಮೇಲೆ ಇರ್ತಕ್ಕಂಥ ವಸ್ತು ಮತ್ತು ಆಕಾಶದಲ್ಲಿ ಇರ್ತಕ್ಕಂಥ ವಸ್ತುಗಳ ಚಲನೆಯ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಸೈಂಟಿಸ್ಟ್ ಯಾರು? ಸರ್ ಐಸಾಕ್ ನ್ಯೂಟನ್. And he saw that the same laws of motion and the law of gravitation applied to both the domains. He applied this law for both celestial and terrestrial body. This is called unification. Unification means to apply the minimum laws to explain the maximum phenomena. And the second scientist is Hans Christian Ørsted. All of you are familiar with this name because the moving charges and magnetism. In that topic, here the Ørsted, what is the conclusion of Ørsted experiment? The current carrying conductor produces a magnetic field. Up to 18th century, the electricity and magnetism both are separate branches, but after the discovery of Ørsted experiment, electricity and magnetism both are interrelated. Ørsted experiment shows the both are interrelated. And Michael Faraday. Ørsted and Michael Faraday unified this theory.
Here Oersted shows this experiment in the year 1820 and Michael Faraday shows this experiment in the year 1830. 1830. According to Oersted and Michael Faraday, here the Oersted and Faraday shows that the electric and magnetic phenomena are inseparable aspects of a unified domain, and electromagnetism both are interrelated. Electric and magnetic phenomena ಎರಡೂ ಕೂಡ ಇಂಟರ್ ರಿಲೇಟೆಡ್ ಎಂಬತಕ್ಕಂಥ ಕಾನ್ಸೆಪ್ಟ್ ಅನ್ನು ತೋರಿಸಿದವರು ಯಾರು? ಓವರ್ಸ್ಟಡ್ ಅಂಡ್ ಮೈಕಲ್ ಫ್ಯಾರಡೆ. ಅಪ್ ಟು 18th ಸೆಂಚುರಿ, ಹೌದು, ಅಪ್ ಟು 18th ಸೆಂಚುರಿಗೆ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಎರಡೂ ಕೂಡ ಸಪರೇಟ್ ಬ್ರಾಂಚ್ ಇದ್ದು. ಆಫ್ಟರ್ ದ ಡಿಸ್ಕವರಿ ಆಫ್ ಓವರ್ಸ್ಟಡ್ ಎಕ್ಸ್ಪೆರಿಮೆಂಟ್, when the current flowing through a conductor, unfortunately he got the result in a magnetic deflection. Then only he say there is a certain relation between electricity and magnetism. This is called unification of the force. And another scientist, James Clerk Maxwell, he shows in the year 1873 unified electricity, magnetism, optics. From using this concept, he saw that light is an electromagnetic wave. Light, it is in the form of wave nature. It is in the form of energy. It is in the form of electromagnetic wave ಎಂಬತಕ್ಕಂಥವ್ರು ಹೇಳಿರ್ತಕ್ಕಂಥವ್ರು ಯಾರು? James Clerk Maxwell. It is also unification. And another scientist, Sheldon on Glasgow, Abdus Salim and Steven Weinberg. These three scientists shows in the year 1979 so that the weak nuclear force and the electromagnetic force and could be viewed as different aspects of a single electro weak force. Single electro weak force. ಇಲ್ಲಿ ವೀಕ್ ನ್ಯೂಕ್ಲಿಯರ್ ರಿಯಾಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಸೈಂಟಿಸ್ಟು. ಆ್ಯಂಡ್ ಅನದರ್ ಸೈಂಟಿಸ್ಟ್, ಕಾರ್ಲೋ ರುಬಿಯಾ, ಸೈಮನ್ ವಂಡರ್ ಮೀರ್. They showed in the year 1984 verified experimentally the predictions of the theory of electro weak force or weak nuclear force. All these achievements are in terms of unification. Unification means to apply the minimum laws to explain the maximum phenomena. ಕಡಿಮೆ ಲಾಗಳನ್ನ ಯೂಸ್ ಮಾಡಿಕೊಂಡು ಹೆಚ್ಚಿನ ಫೆನಮೆನಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಯುನಿಫಿಕೇಶನ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟೇಬಲ್. ಆ್ಯಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆಲ್ಫರ್ಡ್ ನೋಬೆಲ್. ನೋಬೆಲ್ ಪ್ರೈಸ್ ಬಗ್ಗೆ ನೀವು ಸಾಕಷ್ಟು ಬಾರಿ ಕೇಳಿರ್ತೀರಿ. ಇಲ್ಲಿ ನಾನು ಯಾಕೆ ನೋಬೆಲ್ ಪ್ರೈಸ್ ಬಗ್ಗೆ ಹೇಳಿದ್ನಿ ಅಂತಂದ್ರೆ, ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಮಟೀರಿಯಲ್ಲಿ ಸಾಕಷ್ಟು ಕ್ವಶನ್ ನೋಬೆಲ್ ಪ್ರೈಸ್ ಮೇಲೆ ಇದಾವೆ. ಈಗ ನೋಬೆಲ್ ಪ್ರೈಸನ್ನು ಯಾಕೆ ಕೊಡ್ತಾರೆ ಅಂದ್ರೆ, ವಾಟ್ ಈಸ್ ನೋಬೆಲ್ ಪ್ರೈಸ್? ದ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಈಸ್ awarded annually by the Royal Swedish Academy of Sciences to scientists in the various field of physics. It is one of the 5 Nobel Prizes established by the 1895 will of Albert Nobel, who died in 1896, awarded for outstanding contributions in physics as dedicated by Nobel's will. The award is administered by the Nobel Foundation and awarded by the Royal Swedish Academy of Science. ಇಲ್ಲಿ ಅಲ್ಬರ್ಟ್ ನೋಬೆಲ್ ಎಂಬತಕ್ಕಂಥ ಒಬ್ಬ ಸೈಂಟಿಸ್ಟು ಒಂದು ವೀಲನ್ನು ಬರೆದಿಟ್ಟು ಹೋಗಿರ್ತಾನೆ. ಅವನಲ್ಲಿ ಇರ್ತಕ್ಕಂತಹ ಅಮೌಂಟನ್ನು ಯಾರು ಒಂದು ಅತ್ಯದ್ಭುತ ಸಾಧನೆಯನ್ನು ಮಾಡ್ತಾರೋ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಾರೋ, ಅವರಿಗೆ ಅದನ್ನು ಬಹುಮಾನವಾಗಿ ಕೊಡಬೇಕಂತ ಹೇಳ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಕೂಡ ಆ ಪದ್ಧತಿ ನಡ್ಕೊಂಡು ಬಂದಿದೆ. ಇಲ್ಲಿ ಇವತ್ತು ನಾನು ಸರ್ಟಿನ್ ನೋಬೆಲ್ ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. Yeah. The Nobel Prize in Chemistry and Physics. Nobel Prize in Chemistry and Physics. Here, this image, this is the medal. This medal is used for only who got the Nobel Prize in Chemistry and Physics. The first one is Albert Einstein. He got the Nobel Prize for photoelectric effect in the year 1921. Photoelectric effect means it is the process of emission of the electrons when the light of suitable frequency is incident on the surface of the metal. Here this is the metal. It contains free electrons. When a light of suitable frequency is incident on the surface of this metal, it absorbs the sufficient energy from the incident radiation. After absorbing the sufficient energy from this incident radiation, it emits the electrons in the form of radiation. Yeah, this is the beautiful experiment, and for this experiment
He got the Nobel Prize in the year 1921 for his experiment, photoelectric experiment. And the second, another scientist name, ಬಹಳಷ್ಟು ಜನ ನೀವು ಇದನ್ನು ಕೇಳಿರೋದಿಲ್ಲ, ಯಾಕಂದರೆ ನೀವು ಇನ್ನೂ ಟ್ರಾನ್ಸಿಸ್ಟರ್ ಆ್ಯಂಡ್ ಸೂಪರ್ ಕಂಡಕ್ಟಿವಿಟಿ ಅಂತಕ್ಕಂಥ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿಲ್ಲ. ಅದು ಸೆಕೆಂಡ್ ಪಿ ಯು ಸಿಯಲ್ಲಿ ನಿಮಗೆ ಟಾಪಿಕ್ ಇದೆ. ಬಾರ್ಡಿಂಗ್ ಈಸ್ ಅ ಗ್ರೇಟ್ ಸೈಂಟಿಸ್ಟ್ ಆ್ಯಂಡ್ ಹೂ ಗಾಟ್ ದ 2 times Nobel Prize in physics. ಬಾರ್ಡಿನ್ ಎಂಬತಕ್ಕಂಥ ಸೈಂಟಿಸ್ಟು ಫಿಸಿಕ್ಸಲ್ಲಿ 2 ಬಾರಿ, ಫಿಸಿಕ್ಸಲ್ಲಿ ಯಾರಾದರೂ 2 ಬಾರಿ ನೊಬೆಲ್ ಪ್ರೈಸನ್ನು ಪಡ್ಕೊಂಡಿರ್ತಕ್ಕಂಥ ಸೈಂಟಿಸ್ಟ್ ಅಂತ ಇದ್ದರೆ ಅದು ಯಾರು? ಬಾರ್ಡಿನ್. ದ ಫಸ್ಟ್ ಟೈಮ್ ಫಾರ್ ದ ಇನ್ವೆನ್ಷನ್ ಆಫ್ ಟ್ರಾನ್ಸಿಸ್ಟರ್ ಆ್ಯಂಡ್ ದ ಸೆಕೆಂಡ್ ಟೈಮ್ ಫಾರ್ ದ ಫಂಡಮೆಂಟಲ್ ಥಿಯರಿ ಆಫ್ ಸೂಪರ್ ಕಂಡಕ್ಟಿವಿಟಿ. And he got the first time Nobel Prize for the discovery of transistor in the year 1956. Again, second time he got the Nobel Prize for the fundamental theory of superconductivity in the year 1972. And the third one, C.V. Raman. All of you are familiar with this name. He is an Indian born scientist, C.V. Raman. And he got the Nobel Prize for scattering of light in the year 1930. He got the Nobel Prize in the year 1930. He is the first Nobel Prize awarded man in India. He is an Indian born scientist. ಭಾರತದ ಮೊಟ್ಟ ಮೊದಲ ನೋಬೆಲ್ ಪ್ರೈಸನ್ನು ಪಡ್ಕೊಂಡಿರ್ತಕ್ಕಂಥವ್ರು ಭೌತಶಾಸ್ತ್ರದಲ್ಲಿ ಯಾರು? ಸಿ ವಿ ರಾಮನ್. ಹಿ ಗಾಟ್ ದ ನೋಬೆಲ್ ಪ್ರೈಸ್ ಫಾರ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಇನ್ ದ ಇಯರ್ 1930. ಆ್ಯಂಡ್ ಅನದರ್ ಸೈಂಟಿಸ್ಟ್ ಡಿ ಬ್ರೋಗ್ಲಿ. ಫಸ್ಟ್ ಪಿ ಯು ಸಿಯಲ್ಲಿ ಐ ಥಿಂಕ್ ಕೆಮಿಸ್ಟ್ರಿಯಲ್ಲಿ ನೀವು ಕಲ್ತಿರ್ತೀರಿ ಇದನ್ನು, ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಲ್ಲಿದೆ. ಡಿ ಬ್ರೋಗ್ಲಿ ವೇವ್ಲೆನ್. ಡಿ ಬ್ರೋಗ್ಲಿ, he got the Nobel Prize for matter waves. Matter waves means the waves are associated with the matter, then it is called matter waves. He got the Nobel Prize for matter waves in the year 1929. And the fifth one, Madame Curie. He got the Nobel Prize for radioactivity and radioactive element. But radioactivity, she got the first time Nobel Prize for physics and second time Nobel Prize for chemistry. ಮೇಡಮ್ ಕ್ಯೂರಿ ಅವರು ಕೂಡ 2 ಸಾರಿ ನೊಬೆಲ್ ಪ್ರೈಸನ್ನು ಪಡ್ಕೊಂಡರು. ಬಟ್ ಫಸ್ಟ್ ಟೈಮ್ ಅವ್ರು ಪಡ್ಕೊಂಡಿರ್ತಕ್ಕಂಥದ್ದು ರೇಡಿಯೋ ಆಕ್ಟಿವಿಟಿ ಕಾನ್ಸೆಪ್ಟ್ ಮೇಲೆ, ಸೆಕೆಂಡ್ ಟೈಮ್ ಪಡ್ಕೊಂಡಿರ್ತಕ್ಕಂಥದ್ದು ರೇಡಿಯೋ ಆಕ್ಟಿವ್ ಎಲಿಮೆಂಟ್. ದಿಸ್ ಈಸ್ ಫಾರ್ ಫಿಸಿಕ್ಸ್ ಆ್ಯಂಡ್ ದಿಸ್ ಈಸ್ ಫಾರ್ ಕೆಮಿಸ್ಟ್ರಿ. Here Madame Curie got the Nobel Prize for radioactivity in the year 1903 and for radioactive element she got the Nobel Prize in chemistry in the year 1911. She is the first woman who got the Nobel Prize in physics and chemistry. And recently, 4 to 5 days back, another woman, Andrea Ghez, got the Nobel Prize. The second woman in the physics, Andrea Ghez, got the Nobel Prize for the discovery of black hole. And another scientist, William Roentgen. And here the scientist name is William Roentgen. He got the Nobel Prize for the discovery of X-ray in the year 1901. And S. Chandrasekhar, he is also Indian born scientist. He got the Nobel Prize for structure and evolution of stars in the year 1983. In this table, the C.V. Raman and S. Chandrasekhar. C.V. Raman and S. Chandrasekhar. C.V. Raman is also Indian born scientist and he got the Nobel Prize for scattering of light in the year 1930. And S. Chandrasekhar, he is also Indian born scientist and he got the Nobel Prize for structure and evolution of stars in the year 1983. With this brief synopsis, now I will directly move to the questions on conceptual multiple choice questions. Whatever already we are providing the CET material to you people. ನೀವು ಕೇವಲ 50 to 60 ಮೆಂಬರ್ಸ್ ಮಾತ್ರ CET ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿರಿ. ಇನ್ನೂ ಯಾರು ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅವರೆಲ್ಲರೂ ಕೂಡ ಬಂದು ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿಸಿ CET ಮಟೀರಿಯಲ್ನ ಕರೆಕ್ಟ್ ಮಾಡಿಕೊಂಡು ಇವತ್ತಿನಿಂದಲೇ ನೀವು CET ನೀಟ್ ಮತ್ತು JEE ಈ ವರ್ಷ ನಿಮಗೆ ಭಾರಿ ಈಸಿ ಇದೆ. ಯಾಕಂದರೆ ಸೆಕೆಂಡ್ PUC ಸಿಲೆಬಸ್ಸಲ್ಲಿ ಸ್ವಲ್ಪ ಸಿಲೆಬಸ್ ರೆಡ್ಯೂಸ್ ಆಗೋದ್ರಿಂದ ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮ್ಗೆ ಫಸ್ಟ್ PUCಯಲ್ಲಿ ಕವರ್ ಆಗ್ತವೆ. ಈಸಿಯಾಗಿ ನೀವು ಸ್ಟಡಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. Okay dear students, now I discuss the questions on the topic physical world. ನಾವೆಲ್ಲರಿಗೂ ಕೂಡ ನಿಮಗೀಗ CET ಮಟೀರಿಯಲ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ.
ಆ ಸಿ ಇ ಟಿ ಮಟೀರಿಯಲ್ಸನ್ನು ನೀವು ಕೂಡ ಓಪನ್ ಮಾಡ್ಬೋದು, ಅಥವಾ ಈ ವಿಡಿಯೋನ ನೋಡ್ಕೊಂತ ಕುಂತರೂ ಕೂಡ ನೀವು ಆಮೇಲೆ ಸ್ಟಡಿ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡ್ಕೊತ ಹೋಗ್ತೀನಿ. ದಿಸ್ ಇಸ್ ದ ಓನ್ಲಿ ಫಸ್ಟ್ ಟಾಪಿಕ್, ಇಟ್ ಇಸ್ ದ ಬೇಸಿಕ್ ಯೂನಿಟ್. ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಶನ್ಸ್ ಇರೋದಿಲ್ಲ. ಬೇಸಿಕಲಿ here CET, NEET and JEE questions are categorized into various types: level 1 questions, level 2 questions, critical thinking questions, graphical questions, assertion and reasoning questions, match the following questions. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳಿರ್ತಾವೆ. ಬಟ್ ಇದು ಬೇಸಿಕ್ ಟಾಪಿಕ್ ಆಗಿರೋದ್ರಿಂದ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸು ಕೂಡ ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಕ್ವಶನ್ಸ್ ಮಾತ್ರ ಇದಾವೆ. ಅದನ್ನು ಒನ್ ಬೈ ಒನ್ ನಾವು ನೋಡ್ಕೊಂತ ಹೋಗೋಣ. ದ ಫಸ್ಟ್ ಕ್ವಶನ್ ಈಸ್ a scientific way of doing things involve. A scientific way of doing things involve. ಈ ರೀತಿಯಾಗಿ ಒಂದು ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದಕ್ಕೆ 4 ಸೊಲ್ಯೂಷನ್ಸ್ಗಳಿರ್ತಾವೆ, 4 ಆನ್ಸರ್ ಇರ್ತಾವೆ. ಆ 4 ಆನ್ಸರಲ್ಲಿ ಯಾವುದು ನಿಮಗೆ ಎಕ್ಸಾಕ್ಟ್ ಆನ್ಸರ್ ಇರುತ್ತೋ ಆ ಆನ್ಸರ್ನ ನೀವು ಮಾರ್ಕ್ ಮಾಡಬೇಕು. ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಇನ್ವಾಲ್ವ್. ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಇನ್ವಾಲ್ವ್. ಆಪ್ಷನ್ A is identifying the problem, option B is collecting the data, option C is hypothesizing a possible theory, option D is all of the above. ನಾನು ಥಿಯರಿ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡೀನಿ, ಸಿನಾಪ್ಸಿಸ್ ಅಲ್ಲಿ ಕೂಡ ನಾನು ಡಿಸ್ಕಸ್ ಮಾಡೀನಿ. ಅ ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಇನ್ವಾಲ್ವ್. ಯಾವುದೇ ಒಂದು ಸೈನ್ಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿತ್ತು ಅಂತಂದ್ರೆ ಸೈಂಟಿಫಿಕ್ ವೇ, ವಾಟ್ ಈಸ್ ದ ಸೈಂಟಿಫಿಕ್ ವೇ of doing that things is involved. The first one is observation is very important. The second one is the questioning is very important. The third one is hypothesis is important. The fourth one is experimentation. Fifth one is analysis. And sixth one is conclusion. ಯಾವುದೇ ಒಂದು ನಾವು ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಅದು ಯಾರಿಗೆ ನಾವು ಸೈಂಟಿಸ್ಟ್ ಅಂತ ಕರಿತೀವಿ? ಹೂ ಸ್ಟಡಿ ದ ಸೈನ್ಸ್ ವಿತ್ ಸೈಂಟಿಫಿಕ್ ಆಟಿಟ್ಯೂಡ್, ದೆನ್ ಓನ್ಲಿ ಕಾಲ್ಡ್ ಆಸ್ ಎ ಸೈಂಟಿಸ್ಟ್. ಒಬ್ಬ ವಿಜ್ಞಾನಿ ಅಂತ ನಾವು ಕರಿತೀವಿ. ಎಲ್ಲರಿಗೂ ಕೂಡ ನಾವು ವಿಜ್ಞಾನಿ ಅಂತ ಕರೆಯಂಗಿಲ್ಲ. ಯಾರಿಗೆ ನಾವು ವಿಜ್ಞಾನಿ ಅಂತ ಕರಿತೀವಿ? ಯಾರಿಗೆ ನಾವು ಸೈನ್ಸ್ ಸ್ಟೂಡೆಂಟ್ ಅಂತ ಕರಿತೀವಿ? ಯಾರು ಗುಡ್ ಅಬ್ಸರ್ವೇಷನ್ ಸ್ಕಿಲ್ಲನ್ನು ಹೊಂದಿರ್ತಾರೋ, ಯಾರು ಕ್ವಶನಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿನ ಹೊಂದಿರ್ತಾರೋ, ಯಾರು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೋ, ಅದನ್ನು ಅನಲೈಸಿಸನ್ನು ಮಾಡ್ತಾರೋ, ಅದಕ್ಕೊಂದು ಕನ್ಕ್ಲೂಷನನ್ನು ಕೊಡ್ತಾರೋ ಅವರಿಗೆ ಮಾತ್ರ ನಾವು ಏನಂತ ಕರಿತೀವಿ? ಸೈಂಟಿಸ್ಟ್ ಅಂತ ನಾವು ಕರಿತೀವಿ. ಅಂದರೆ ಸೈನ್ಸನ್ನು ಸೈಂಟಿಫಿಕ್ ವೇ ಅಲ್ಲಿ, ಒಂದು ಸೈಂಟಿಫಿಕ್ ಮೆಥಡಲ್ಲಿ ನಾವು ಸ್ಟಡಿ ಮಾಡಬೇಕು. ಸೈಂಟಿಫಿಕ್ ವೇ ಮತ್ತು ಸೈಂಟಿಫಿಕ್ ಮೆಥಡಲ್ಲಿ ನಾವು ಅದನ್ನು ಸ್ಟಡಿ ಮಾಡಿದಾಗ ಮಾತ್ರ ನಾವು ಅದಕ್ಕೆ ಏನಂತ ಕರಿತೀವಿ? ಸೈನ್ಸ್. ಅಂದರೆ ವಾಟ್ ಈಸ್ ದಟ್ ವೇ? ಅದರಲ್ಲಿ ಏನೇನು ಇನ್ವಾಲ್ವ್ ಆಗಿರ್ತಾವೆ ಸೈಂಟಿಫಿಕ್ ವೇಯಲ್ಲಿ? ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಇನ್ವಾಲ್ವ್. ಇಲ್ಲಿ ಅಬ್ಸರ್ವೇಷನ್ ಅಂತ ನಾವು ಯಾವುದಕ್ಕೆ ಕರಿತೀವಿ? ಇನ್ಫಾರ್ಮೇಷನ್ ರಿಸೀವ್ಡ್ ಥ್ರೂ ದ ಸೆನ್ಸಸ್, ದೆನ್ ಇಟ್ ಈಸ್ ಕಾಲ್ಡ್ ಅಬ್ಸರ್ವೇಷನ್. ದ ಇನ್ಫಾರ್ಮೇಷನ್ ರಿಸೀವ್ಡ್ ಥ್ರೂ ದ ಸೆನ್ಸಸ್, ದೆನ್ ಇಟ್ ಈಸ್ ಕಾಲ್ಡ್ ಅಬ್ಸರ್ವೇಷನ್. ಒಂದು ಬಾಲನ್ನು ನಾನು ಮೇಲ್ಗಡೆ ಥ್ರೋ ಮಾಡ್ತೀನಿ, ಮೇಲ್ಗಡೆ ಇರ್ತಕ್ಕಂಥ ಬಾಲ್ ವಾಪಸ್ ಕೆಳಗೆ ಬರತ್ತದಿ ಅಂತ ನೀವು ಹೇಳ್ತೀರಿ, ಅಥವಾ ಕೆಳಗಡೆ ಇರ್ತಕ್ಕಂಥ ಬಾಲ್ ಮೇಲಕ್ಕೆ ಹೋಗತೈತೆ ಅಂತ ನೀವು ಕೂಡ ಹೇಳ್ತೀರಿ. ಅಥವಾ ಆ್ಯಪಲ್ ಫಾಲಿಂಗ್ ಡೌನ್ ಫ್ರಮ್ ಟ್ರೀ ಟು ದ ಸರ್ಫೇಸ್ ಆಫ್ ದ ಗ್ರೌಂಡ್, ಅದನ್ನು ನೀವು ಅಬ್ಸರ್ವ್ ಮಾಡ್ತೀರಿ. ಆ್ಯಪಲ್ ಮ್ಯಾಲಿಂದ ಕೆಳಗೆ ಬಿತ್ತು, ಯಾವ ರೀತಿ ಹೇಳ್ತೀರಿ? ಇಟ್ ಈಸ್ ದ ಇನ್ಫಾರ್ಮೇಷನ್ ರಿಸೀವ್ಡ್ ಥ್ರೂ ದ ಸೆನ್ಸ್. ದ ಇನ್ಫಾರ್ಮೇಷನ್ ರಿಸೀವ್ಡ್ ಥ್ರೂ ದ ಸೆನ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಅಬ್ಸರ್ವೇಷನ್. ದೆನ್ ಇಟ್ ಈಸ್ ಕಾಲ್ಡ್ ಅಬ್ಸರ್ವೇಷನ್. ಅದನ್ನು ಅಬ್ಸರ್ವ್ ಮಾಡಿದ ಮೇಲೆ ನಿಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ನ್ಯೂಟನ್ಗೆ ಯಾವ ರೀತಿ ಕ್ಯೂರಿಯಾಸಿಟಿ ಬಂತು, ಅದೇ ರೀತಿ ನೀವು ಯಾವುದೇ ಒಂದು ಕಾನ್ಸೆಪ್ಟನ್ನು ಅಬ್ಸರ್ವ್ ಮಾಡಿದಾಗ ನಿಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಕ್ವಶನ್ ಅಂತ ನಾವು ಕರಿತೀವಿ. ಅದಾದ ಮೇಲೆ ಹೈಪೋಥೆಸಿಸ್. ಹೈಪೋಥೆಸಿಸ್ ಅಂದ್ರೆ ಏನಿಲ್ಲಿ? an idea that may explain a number of observation, then it is called hypothesis. ನಿಮಗೆ ಒಂದು ಸಾರಿ ಕ್ವಶನ್ ಬರುತ್ತೆ, ಕ್ವಶನ್ ಬಂದ ಮೇಲೆ ಇದು ಇದೇ ರೀತಿ ಐತೋ ಇಲ್ಲೋ ಅನ್ನೋದು ನಾವು ರಿಪೀಟೆಡ್ಲಿ ಏನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಆ ರಿಪೀಟೆಡ್ಲಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ಏನಂತ ಕರಿತೀವಿ? ಹೈಪೋಥೆಸಿಸ್. ಆನ್ ಐಡಿಯಾ ದಟ್ ಮೇ ಎಕ್ಸ್ಪ್ಲೇನ್ ಅ ನಂಬರ್ ಆಫ್ ಅಬ್ಸರ್ವೇಷನ್, ದೆನ್ ಇಟ್ ಈಸ್ ಕಾಲ್ಡ್ ಹೈಪೋಥೆಸಿಸ್. ದೆನ್ ಹೈಪೋಥೆಸಿಸ್ ಆದಮೇಲೆ ಎಕ್ಸ್ಪೆರಿಮೆಂಟೇಷನ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಸೈಂಟಿಫಿಕ್ ಥಿಯರಿ ಅಂತ ನಾವು ಕರಿತೀವಿ. Hypothesis that has been tested many times, then it is called scientific theory. Or a scientific theory that has been tested and has always proved true. ಅದನ್ನು ನಾವು ಟ್ರೂ ಅಂತ ಪ್ರೂವ್ ಮಾಡಿದಾಗ ಅದನ್ನು ನಾವೇನಂತ ಕರಿತೀವಿ? ಸೈಂಟಿಫಿಕ್ ಲಾ. ದಟ್ ಈಸ್ ದ ಕನ್ಕ್ಲೂಷನ್. ದೀಸ್ ಆರ್ ದ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಇನ್ವಾಲ್ವ್ ಇನ್ ದ ಸೈನ್ಸ್. ಸೈನ್ಸನ್ನು ನಾವು ಯಾವ ರೀತಿ ಸ್ಟಡಿ ಮಾಡ್ಬೇಕಂತಂದ್ರೆ ಇದೆಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಸ್ಟಡಿ ಮಾಡಬೇಕು. First one is identifying the problem. It is also the right answer.
collecting the data ಅಂದ್ರೆ ಇಲ್ಲಿ hypothesis and ideas that may explain the number of ಅಬ್ಸರ್ವೇಷನ್ಗಳನ್ನ ಕಲೆಕ್ಟ್ ಮಾಡಿ ನೋಡಿ ಅದರಿಂದ ನಾವು ಡಾಟಾನ ಕಲೆಕ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಕಲೆಕ್ಟಿಂಗ್ ಡಾಟಾ. ಅಂಡ್ ಹೈಪೋಥೆಸಿಸ್ ಇನ್ ಎ ಪಾಸಿಬಲ್ ಥಿಯರಿ ಕರೆಕ್ಟ್ ಆಗಿರಬೇಕು ಅದು. ಅಂಡ್ ಆಪ್ಷನ್ ಡಿ ಈಸ್ ಆಲ್ ಆಫ್ ದ ಅಬೋವ್. ಹಂಗಾದ್ರೆ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಕೊಟ್ಟಿರ್ತಕ್ಕಂತಹ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಮೂರು ಆನ್ಸರು ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದ ಅಬೋವ್, ದ ಸೈಂಟಿಫಿಕ್ ವೇ ಆಫ್ doing things involve is the correct answer is all of the above. Now the second question is, a scientific principle involves in production of ultra high magnetic field is. Scientific principle involves in the production of ultra high magnetic field is. Here this is the electromagnetic spectrum. I think all of you are studied in your SLC classes the electromagnetic waves topic. ಇಲ್ಲಿ ಪಿ ಯು ಸಿಯಲ್ಲೂ ಕೂಡ ಇದೆ, ಬಟ್ ಅದು ಸೆಕೆಂಡ್ ಪಿ ಯು ಸಿಗಿದೆ. ಇನ್ ಡೀಟೇಲ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಅದು ಏನು ಕಾನ್ಸೆಪ್ಟ್ ಅನ್ನೋದು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಬಿ ಡಿವೈಡ್ ಇಂಟು ವೇರಿಯಸ್ ಟೈಪ್ಸ್: ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ವಿಸಿಬಲ್ ವೇವ್ಸ್, ಅಲ್ಟ್ರಾವೈಲೆಟ್ ವೇವ್ಸ್, ಎಕ್ಸ್ ರೇಸ್ ಅಂಡ್ ಗಾಮಾ ರೇಸ್. ದ ಸೈಂಟಿಫಿಕ್ ಪ್ರಿನ್ಸಿಪಲ್ ಇನ್ವಾಲ್ವ್ ಇನ್ ದ ಪ್ರೊಡಕ್ಷನ್ ಆಫ್ ಅಲ್ಟ್ರಾ ಹೈ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಅಲ್ಟ್ರಾ ಹೈ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗಬೇಕಾಗಿತ್ತು ಅಂತಂದ್ರೆ, ಅದನ್ನು ಪ್ರೊಡಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಏನು ಸೈಂಟಿಫಿಕ್ ವೇ ಇದೆ ನಮಗೆ? ಆಪ್ಷನ್ ಎ ಈಸ್ ಸೂಪರ್ ಕಂಡಕ್ಟಿವಿಟಿ, ಆಪ್ಷನ್ ಬಿ ಈಸ್ ಡಿಜಿಟಲ್ ಲಾಜಿಕ್, ಆಪ್ಷನ್ ಸಿ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಆಪ್ಷನ್ ಡಿ ಈಸ್ ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಡಿಯರ್ ಸ್ಟೂಡೆಂಟ್ಸ್, ಆಲ್ ದೀಸ್ ಟರ್ಮ್ಸ್ ಆರ್ ನ್ಯೂ ಟರ್ಮ್ಸ್ ಟು ಯು ಪೀಪಲ್. ಹೌದಾ? ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ ಸಿ ಇ ಟಿ ಎಕ್ಸಾಮ್ಸನ್ನು ಬರೆಯೋಕೆ ಹೋಗಿರ್ತೀರಿ, ಸಿ ಇ ಟಿ ಎಕ್ಸಾಮ್ಸನ್ನು ಅಟೆಂಡ್ ಮಾಡೋಕೆ ಹೋಗಿರ್ತೀರಿ. ಅಲ್ಲಿವರೆಗೆ ಅನ್ನೋದ್ರೆ ಇವೆಲ್ಲ ಟಾಪಿಕ್ ಕೂಡ ನೀವು ಕವರ್ ಆಗಿರ್ತಾವೆ. ಬಟ್ ಇಲ್ಲಿ 4 ಆಪ್ಷನ್ ಕೊಟ್ಟಾನ. ಆ 4 ಆಪ್ಷನ್ ಏನು ಅದ್ರ ಬಗ್ಗೆ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಸೂಪರ್ ಕಂಡಕ್ಟಿವಿಟಿ ಅಂತ ನಾವು ಹೇಳ್ತೀವಿ. ಆಲ್ ಆಫ್ ಯು ಆರ್ ಫ್ಯಾಮಿಲಿಯರ್ ವಿತ್ ದ ಡೆಫಿನೇಷನ್ ಆಫ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಮೀನ್ಸ್ ದ ಮಟೀರಿಯಲ್ ವಿಚ್ ಈಸ್ ಅಲೋಡ್ ಟು ಫ್ಲೋ ದ ಎಲೆಕ್ಟ್ರಿಕ್ ಕರೆಂಟ್. ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಪ್ರವಹಿಸಲು ಬಿಡುತ್ತವೋ ಅಂಥವಕ್ಕೆ ನಾವೇನಂತ ಕರಿತೀವಿ? ವಾಹಕ ಅಂತ ಕರಿತೀವಿ. ಅವಾಹಕ ಅಂದ್ರೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಪ್ರವಹಿಸಲು ಬಿಡುವುದಿಲ್ಲವೋ ಅವಕ್ಕೆ ನಾವೇನಂತ ಕರಿತೀವಿ? ಅವಾಹಕ, ಇನ್ಸುಲೇಟರ್. ಅಂಡ್ ಸೆಮಿ ಕಂಡಕ್ಟರ್ ಅರೆವಾಹಕ. ಹೌದಾ? ಯಾವ ವಸ್ತುವಿನ ಒಂದು ಲಕ್ಷಣ ವಾಹಕ ಮತ್ತು ಅವಾಹಕದ ಮಧ್ಯೆ ಇರುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಅರೆವಾಹಕ. ದ ಮಟೀರಿಯಲ್ ವಿಚ್ properties or lies between conductors and insulator, then it is called semiconductor. But ಇಲ್ಲಿ ಬರ್ತಕ್ಕಂಥದ್ದು ಸೂಪರ್ ಕಂಡಕ್ಟಿವಿಟಿ. ಸೂಪರ್ ಕಂಡಕ್ಟಿವಿಟಿ ಮೀನ್ಸ್ ಇಟ್ ಹ್ಯಾಪನ್ಸ್ when electrons work together in the Cooper phase. Normally the electrons they carry the electricity through materials are scattered about by impurities, defects and vibrations of the materials in the crystal lattice. ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿರ್ಬೋದು ಅಂತ ಅನ್ಕೋತೀನಿ ನಾನು. ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಆರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಎಂಬತಕ್ಕಂಥ ಕಾನ್ಸೆಪ್ಟ್ ಇತ್ತು. ಅಲ್ಲಿ ಸೂಪರ್ ಕಂಡಕ್ಟಿವಿಟಿ ಅಂಡ್ ಮಿಸ್ನರ್ ಎಫೆಕ್ಟ್ ಎಂಬತಕ್ಕಂಥ ಕಾನ್ಸೆಪ್ಟ್ ನೀವು ಸ್ಟಡಿ ಮಾಡಿದ್ರಿ. ಅಂಡ್ ಡಿಜಿಟಲ್ ಲಾಜಿಕ್, ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್ ಎಂಬತಕ್ಕಂಥ ಡಿಜಿಟಲ್ ಲಾಜಿಕ್ ಬರ್ತವು. ಆ ಟಾಪಿಕ್ ಬಂದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಐನ್ಸ್ಟೀನ್ ಗಾಟ್ ದ ನೊಬೆಲ್ ಪ್ರೈಸ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. It is the phenomenon in which when a ray of light is incident on the surface of the metal, it liberates the electrons with a suitable high frequency. ಅದಕ್ಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಅಂಡ್ a laws of thermodynamics. Thermo means heat, dynamic means motion. ಹೀಟ್ ಯಾವ ರೀತಿ ಚಲನೆ ಆಗತ್ತ ಅದರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಅಂದ್ರೆ ಸೈಂಟಿಫಿಕ್ ಪ್ರಿನ್ಸಿಪಲ್ ಇನ್ವಾಲ್ವ್ ಇನ್ ದ ಪ್ರೊಡಕ್ಷನ್ ಆಫ್ ಅಲ್ಟ್ರಾ ಹೈ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಟ್ರಾ ಹೈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅಂದ್ರೆ ಯಾವ ಸೈಂಟಿಫಿಕ್ ಪ್ರಿನ್ಸಿಪಲ್ ಇದರಲ್ಲಿ ಇನ್ವಾಲ್ವ್ ಆಗೈತಿ? ದಟ್ ಈಸ್ ಸೂಪರ್ ಕಂಡಕ್ಟಿವಿಟಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೆನ್ ದ ಕ್ವಶನ್ ನಂಬರ್ 3. ದ ಮ್ಯಾನ್ who has won Nobel Prize in physics. The man who has won Nobel Prize in physics. It is the very great prize in the physics. ನಾನು ಸಿನಾಪ್ಸಿಸ್ ಅಲ್ಲಿ ನಾನು ಡಿಸ್ಕಸ್ ಮಾಡೀನಿ. The man who has won the Nobel Prize twice in a physics. Here the option B is the right answer. Bardeen.
ಹೌದಾ. ಬಾರ್ಡಿನ್ ಎಂಬತಕ್ಕಂಥ ಸೈಂಟಿಸ್ಟು ಫಿಸಿಕ್ಸಲ್ಲಿ 2 ಬಾರಿ ನೊಬೆಲ್ ಪ್ರೈಸನ್ನು ತಗೊಂಡಾನು. ಐನ್ಸ್ಟೀನು ಕೂಡ ತಗೊಂಡಾನು, ಅವನು 1 ಬಾರಿ ತಗೊಂಡಾನು. ಹೈಸನ್ಬರ್ಗ್ ಕೂಡ ತಗೊಂಡಾನು, ಅವನು ಕೂಡ 1 ಬಾರಿ ತಗೊಂಡಾನು. ಪ್ಯಾರಡೆ ಅವನು ಕೂಡ 1 ಬಾರಿ ತಗೊಂಡಾನು. ಹೌದಾ. ಇಲ್ಲಿ ದ ಮ್ಯಾನ್ ಹೂ ಹ್ಯಾಸ್ ಒನ್ ದ ನೊಬೆಲ್ ಪ್ರೈಸ್ ಟ್ವೈಸ್ ಇನ್ ಫಿಸಿಕ್ಸ್, ಯಾವ ಸೈಂಟಿಸ್ಟು ಫಿಸಿಕ್ಸಲ್ಲಿ 2 ಬಾರಿ ನೊಬೆಲ್ ಪ್ರೈಸನ್ನು ತಗೊಂಡಾನು? ಬಾರ್ಡಿನ್ ಅಂತ ನಾವು ಹೇಳ್ತೀವಿ. ಅಂದರೆ ಬಾರ್ಡಿನ್ 2 ಬಾರಿ ನೊಬೆಲ್ ಪ್ರೈಸನ್ನು ತಗೊಂಡಾನು ಅಂದ್ರೆ ಕರೆಕ್ಟ್ ಆನ್ಸರ್ ಯಾವುದಾಗತ್ತೆ ಇಲ್ಲಿ? ಆಪ್ಷನ್ ಬಿ, ದ ಮ್ಯಾನ್ who has won the Nobel Prize twice in physics. The correct answer is Bardeen. ಅಲ್ಲಿ ಒಂದು ನಿಮ್ಮ ನೋಟ್ಸಲ್ಲಿ ನಾನು ಒಂದು ಸೈಂಟಿಸ್ಟ್ಗಳ ಲಿಸ್ಟನ್ನು ಕೊಟ್ಟಿದ್ದೀನಿ. ಆ ಸೈಂಟಿಸ್ಟ್ಗಳ ಲಿಸ್ಟು, ಆ ಸೈಂಟಿಸ್ಟು ಯಾವ ಎಕ್ಸ್ಪೆರಿಮೆಂಟನ್ನು ಮಾಡಿದರು, ಯಾವ ರೀತಿಯಾಗಿ ರಿಸರ್ಚ್ ಮಾಡಿದರು, ಯಾವುದಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ಲಿಸ್ಟ್ ಇದೆ. ಆ ಲಿಸ್ಟನ್ನು ನಾನು ಡಿಸ್ಕಸ್ ಮಾಡ್ಕೊಂತ ಹೋಗಂಗಿಲ್ಲ ಈಗ, ಯಾಕಂದರೆ ನೀವು ಫಸ್ಟ್ PUC ಮತ್ತು ಸೆಕೆಂಡ್ PUC ಎಲ್ಲ ಟಾಪಿಕಲ್ಲಿ ಆ ಸೈಂಟಿಸ್ಟ್ಗಳ ನೇಮ್ ಬರುತ್ತಾ, ಅದನ್ನು ನಾವು ಅವಾಗ ಡಿಸ್ಕಸ್ ಮಾಡೋಣ. ಹಿಯರ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆನ್ ದ ಥರ್ಡ್ ಒನ್ ಈಸ್ ಪ್ರೊಫೆಸರ್ ಅಲ್ಬರ್ಟ್ ಐನ್ಸ್ಟೀನ್ ಗಾಟ್ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಫಾರ್ ಹೀಸ್ ವರ್ಕ್ ಆನ್. ಇಲ್ಲಿ ಐನ್ಸ್ಟೀನ್ ಎಂಬತಕ್ಕಂಥ ಸೈಂಟಿಸ್ಟಿಗೆ ನೊಬೆಲ್ ಪ್ರೈಸು, ಫಿಸಿಕ್ಸಲ್ಲಿ ನೊಬೆಲ್ ಪ್ರೈಸ್ ಬಂತವಂಗ. ನೊಬೆಲ್ ಪ್ರೈಸ್ ಯಾವುದಕ್ಕೆ ಬಂತವಂಗ? ನೊಬೆಲ್ ಪ್ರೈಸು ಯಾವುದಕ್ಕೆ ಬಂತು? ಆಪ್ಷನ್ ಎ ಈಸ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ, ಆಪ್ಷನ್ ಬಿ ಈಸ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಆಪ್ಷನ್ ಸಿ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಆಪ್ಷನ್ ಡಿ ಈಸ್ ಥಿಯರಿ ಆಫ್ ಸ್ಪೆಸಿಫಿಕ್ ಹೀಟ್ಸ್. ಹಿಯರ್ ದಿಸ್ ಈಸ್ ದ ಮೆಟಲ್. ಇಲ್ಲೇನಿದೆ, ನಮಗೊಂದು ಮೆಟಲ್ ಇದೆ. ಇಟ್ ಕಂಟೈನ್ಸ್ n ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ವೆನ್ ಅ ರೇ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ದ ಸರ್ಫೇಸ್ ಆಫ್ ದಿಸ್ metal absorbs the light rays. This metal absorbs the light rays up to certain time. After absorbing the sufficient energy from this incident ray, here the electrons are emitted from this metal surface. These are called emitted electron or electron emission. This effect is called photoelectric effect, and for this experiment Albert Einstein got the Nobel Prize in physics. This is the very beautiful experiment. For this experiment only he got the Nobel Prize, that is the photoelectric effect. Option C is the right answer. Photoelectric, photo means light, electric. Oh, the light rays in the electrons emit ಆಗ್ತಾವೆ. When a ray of light is incident on the surface of the metal, or when a ray of suitable wavelength of light is incident on the surface of this metals absorb the sufficient energy from this incident rays, and after certain energy it will liberate the electron from this metal surface. These are called electron emission. ಈ ರೀತಿಯಾಗಿರ್ತಕ್ಕಂಥ ಪ್ರೊಸೆಸ್ ಆಗತ್ತಾ ಅನ್ನೋದು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಯಾರು? ಅಲ್ಬರ್ಟ್ ಐನ್ಸ್ಟೀನ್. ಈ ಎಫೆಕ್ಟಿಗೆ ನಾವೇನಂತ ಕರಿತೀವಿ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್ ಎಂಬತಕ್ಕಂಥ ಕಾನ್ಸೆಪ್ಟ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್? ಇಲ್ಲಿ ಕೊಟ್ಟಿರ್ತಕ್ಕಂಥವು ಆಪ್ಷನ್ ಏನು, ಒಂದೇದೇನಿದೆ ನಮಗ? ಬ್ಯಾರೋಮೀಟರ್. ಬ್ಯಾರೋಮೀಟರ್ ಅಂದ್ರೆ ಏನು? ಇಟ್ ಈಸ್ ದ ಡಿವೈಸ್ ವಿಚ್ ಈಸ್ ಯೂಸ್ ಟು ಮೆಜರ್ ದ ಪ್ರೆಷರ್. ಪ್ರೆಷರ್ ಅಂತಂದ್ರೆ ಏನು? ದ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು? ಪ್ರೆಷರ್ ಅಂತ ಹೇಳ್ತೀವಿ. ದ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಪ್ರೆಷರ್. The force per unit area is called pressure, and pressure is measured by the instrument barometer. Barometer ಇಂದ ನಾವು ಏನನ್ನ ಯೂಸ್ ಮಾಡ್ತೀವಿ? ಪ್ರೆಷರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. Barometer means it is the device which is used to measure the pressure. Pressure means pressure. It is mathematically denoted by the symbol P. Pressure is equal to force per unit area. Lactometer means it is the device which is used to measure the milk. Milk ಅನ್ನ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು? ಲ್ಯಾಕ್ಟೋಮೀಟರ್. ಕೂಲಮ್ಸ್ ಲಾ. ಕೂಲಮ್, ದಿಸ್ ಇಸ್ ದ SI unit of charge. It is the SI unit of charge. Again, it is the correct answer. The SI unit of charge is coulomb or Coulomb's law ಅಂತ ನಾವು ಹೇಳ್ತೀವಿ. The SI unit of charge is coulomb. Then the fourth one is humidity. Humidity ಅಂತಂದ್ರೆ ಏನು? It is the measure of the amount of moisture in air. Humidity is the measure of the amount of moisture in air, and
A psychometer is an example for hygrometer, and psychometer is uses two thermometers to measure their humidity. Not calorimeter. ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು? ಸೈಕೋಮೀಟರ್ ಅಂತ ಹೇಳ್ತು, ಆರ್ ಸೈಕ್ರೋಮೀಟರ್. ಯಾವ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡುತ್ತೆ ಹ್ಯೂಮಿಡಿಟಿಯನ್ನು ಮೆಜರ್ ಮಾಡಕ್ಕೆ? ಸೈಕ್ರೋಮೀಟರ್, ನಾಟ್ ಕ್ಯಾಲೋರಿಮೀಟರ್. ಕ್ವಶನ್ ಏನಿದೆ ಇಲ್ಲಿ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್. ಹಂಗಾರೆ ಆನ್ಸರ್ ಅನ್ನು ಯಾವ್ದು ಹಾಕ್ಬೇಕು ನಾವು? ಆಪ್ಷನ್ ಡಿ, ಇಟ್ ಈಸ್ ದ ರಾಂಗ್ಲಿ ಮ್ಯಾಚ್ಡ್. ಇಲ್ಲಿ ಹ್ಯೂಮಿಡಿಟಿ ಅಂಡ್ ಕ್ಯಾಲೋರಿಮೀಟರ್ ಕೊಟ್ಟರೆ, ಕ್ಯಾಲೋರಿಮೀಟರ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಹೀಟ್ ಅನ್ನು ಮೆಜರ್ ಮಾಡಕ್ಕೆ. ಬಟ್ ಇಲ್ಲಿ ಹ್ಯೂಮಿಡಿಟಿ ಇದೆ. ಹ್ಯೂಮಿಡಿಟಿ ಈಸ್ ದ ಮೆಜರ್ ಆಫ್ ದ ಅಮೌಂಟ್ ಆಫ್ ಮಾಯಿಶ್ಚರ್ ಇನ್ ದ ಏರ್. ಅದನ್ನು ನಾವು ಯಾವುದರಿಂದ ಯೂಸ್ ಮಾಡ್ತೀವಿ? ಸೈಕ್ರೋಮೀಟರ್. ಹಿಯರ್ ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಬಟ್ ಇಟ್ ಇಸ್ ದ ರಾಂಗ್ ಮ್ಯಾಚ್, ಮಿಸ್ ಮ್ಯಾಚ್ ಅಂತ ನಾವು ಕರಿತೀವಿ. ಕ್ವಶನ್ ಏನಿದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಾಂಗ್ಲಿ ಮ್ಯಾಚ್. ಇದರಲ್ಲಿ ತಪ್ಪಾಗಿ ಇರ್ತಕ್ಕಂತಹ ಹೊಂದಿಕೆ ಯಾವುದಿದೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಯಾವುದಿದೆ ಅದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್, ಸಿ ವಿ ರಾಮನ್ ಗಾಟ್ Nobel Prize for his experiment on. C.V. Raman got Nobel Prize for his experiment on. ಯಾವ ಎಕ್ಸ್ಪೆರಿಮೆಂಟಿಗೆ ಸಿ ವಿ ರಾಮನ್ ನೋಬೆಲ್ ಪ್ರೈಸ್ ಅನ್ನು ಪಡ್ಕೊಂಡ? ಯಾವ ಎಕ್ಸ್ಪೆರಿಮೆಂಟಿಗೆ ಸಿ ವಿ ರಾಮನ್ ನೋಬೆಲ್ ಪ್ರೈಸ್ ಪಡ್ಕೊಂಡ ಅಂತಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಕ್ಕಂಥವು ಏನದವು? ಡಿಸ್ಪರ್ಷನ್ ಆಫ್ ಲೈಟ್. ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು ಯಾವುದು? ಡಿಸ್ಪರ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಡಿಫ್ಲೆಕ್ಷನ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಇವೆಲ್ಲವನ್ನು ಕೂಡ ಐ ಥಿಂಕ್ ನೀವು ಆಪ್ಟಿಕ್ಸ್ ಅಲ್ಲಿ ಕಲ್ತಿರ್ತೀರಿ, 9th ಸ್ಟ್ಯಾಂಡರ್ಡ್ ಆರ್ 10th ಸ್ಟ್ಯಾಂಡರ್ಡ್. ಡಿಸ್ಪರ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಡಿಫ್ಲೆಕ್ಷನ್ ಆಫ್ ಲೈಟ್ ಅಂಡ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸಿ ವಿ ರಾಮನ್ ಗಾಟ್ ನೋಬೆಲ್ ಪ್ರೈಸ್ ಫಾರ್ ಹೀಸ್ ಎಕ್ಸ್ಪೆರಿಮೆಂಟ್ ಇನ್ ದ ಇಯರ್ 1930. In the year 1930 for his work on the scattering of light. For his work on the scattering of light and for the discovery of the effect named after him, that is called scattering of light ಅಂತ ನಾವು ಕರಿತೀವಿ. ಏನಂತ ಕರಿತೀವಿ ಇಲ್ಲಿ? ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಎಕ್ಸ್ಪೆರಿಮೆಂಟಿಗೆ ಅವನಿಗೆ ಏನಾಗಿದೆ? ನೋಬೆಲ್ ಪ್ರೈಸ್ ಸಿಕ್ಕಿದೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಅಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್, ಲೂಯಿಸ್ ಡಿ ಬ್ರೋಗ್ಲಿ. ಈ ಸೈಂಟಿಸ್ಟ್ ಹೆಸರನ್ನು ಕೂಡ ನೀವು ಕೇಳ್ತೀರಿ. ಲೂಯಿಸ್ ಡಿ ಬ್ರೋಗ್ಲಿ ಈಸ್ ಕ್ರೆಡಿಟೆಡ್ ಫಾರ್ ಹೀಸ್ ವರ್ಕ್ ಆನ್. ಲೂಯಿಸ್ ಡಿ ಬ್ರೋಗ್ಲಿ ಈಸ್ ಕ್ರೆಡಿಟೆಡ್ ಫಾರ್ ಹೀಸ್ ವರ್ಕ್ ಆನ್. ಆಪ್ಷನ್ ಎ ಈಸ್ ಥಿಯರಿ ಆಫ್ ರಿಲೇಟಿವಿಟಿ. ಥಿಯರಿ ಆಫ್ ರಿಲೇಟಿವಿಟಿ, ಇಟ್ ಈಸ್ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಇದಕ್ಕೆ ಸಾಕಷ್ಟು ಜನ ಸೈಂಟಿಸ್ಟು ವರ್ಕ್ ಮಾಡ್ಯಾರು. ಮ್ಯಾಟರ್ ವೇವ್ಸ್ ಅಂಡ್ ಲಾ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲಾಸಿಟಿ. Louis D. Broglie is credited for his work on matter waves. For his work on matter waves. Matter wave ಅಂದ್ರೆ ಏನಿದೆ? The wave associated with the de Broglie wavelength. The waves are associated with the de Broglie wavelength. Then they are called matter waves. The option C is the right answer. ಈ ಟಾಪಿಕಲ್ಲಿ ಬರ್ತಕ್ಕಂಥ ಎಲ್ಲವೂ ಕೂಡ ಇದೆ. ಯಾವ ಸೈಂಟಿಸ್ಟು ಏನು ವರ್ಕ್ ಮಾಡ್ಯಾನೋ, ಏನು ಡಿಸ್ಕವರ್ ಮಾಡ್ಯಾನೋ, ಯಾವುದು ನೋಬೆಲ್ ಪ್ರೈಸ್ ಸಿಕ್ಕಿದೆ, ಯಾವ ಇಯರ್ ಸಿಕ್ಕಿದೆ ನೋಬೆಲ್ ಪ್ರೈಸ್, ಆ ಕಾನ್ಸೆಪ್ಟ್ ನಾವು ಏನು ಮಾಡ್ಕೊಂತ ಹೋಗ್ತೀವಿ, ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಅ ವೆರಿ ಸಿಂಪಲ್ ಟಾಪಿಕ್, ಬಟ್ ಇವೆಲ್ಲ ಪಾಯಿಂಟ್ಸನ್ನು ಕೂಡ ನಾವು ರಿಮೆಂಬರ್ ಮೈಂಡಲ್ಲಿ ನೆನಪಿಟ್ಕೋಬೇಕು. ಅಂದಾಗ ಮಾತ್ರ ಈ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ. ಡಿ ಬ್ರಾಗ್ಲಿ ಈಸ್ ಕ್ರೆಡಿಟೆಡ್ ಫಾರ್ ಹೀಸ್ ವರ್ಕ್ ಆನ್ ಮ್ಯಾಟರ್ ವೇವ್ಸ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಮೇಡಮ್ ಕ್ಯೂರಿ. ಇವ್ರ ಬಗ್ಗೆ ನೀವು ಕೇಳ್ತೀರಿ. ಮೇಡಮ್ ಕ್ಯೂರಿ. ಮೇಡಮ್ ಕ್ಯೂರಿ won Nobel Prize twice, which were in the field of. ಮೇಡಮ್ ಕ್ಯೂರಿಯನ್ನ ನಾವು ಫಿಸಿಕ್ಸ್ ಸೈಂಟಿಸ್ಟ್ ಅಂತಲೂ ಕೂಡ ಕರಿತೀವಿ, ಕೆಮಿಸ್ಟ್ರಿಯಲ್ಲಿ ಕೂಡ ನಾವು ಸೈಂಟಿಸ್ಟ್ ಅಂತ ನಾವು ಕರಿತೀವಿ. ಮೇಡಮ್ ಕ್ಯೂರಿ won the Nobel Prize. ಮೇಡಮ್ ಕ್ಯೂರಿ won the Nobel Prize twice, which were in the field of physics and chemistry. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಬಾರ್ಡಿನ್ ಎಂಬತಕ್ಕಂಥ ಸೈಂಟಿಸ್ಟು ಫಿಸಿಕ್ಸಲ್ಲಿ 2 ಸಾರಿ ನೋಬೆಲ್ ಪ್ರೈಸನ್ನು ಪಡ್ಕೊಂಡ್ರು. ಬಟ್ ಮೇಡಮ್ ಕ್ಯೂರಿ ಒಂದು ಸಾರಿ ಫಿಸಿಕ್ಸಲ್ಲಿ, ಇನ್ನೊಂದು ಸಾರಿ ಕೆಮಿಸ್ಟ್ರಿಯಲ್ಲಿ. ಅದಕ್ಕೆ ಆಪ್ಷನ್ ಏನಾಗತ್ತೆ ಇಲ್ಲಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೇಡಮ್ ಕ್ಯೂರಿ won Nobel Prize twice, which were in the field of physics and chemistry. ಒಂದು ಬಾರಿ ನೋಬೆಲ್ ಪ್ರೈಸನ್ನು ಪಡ್ಕೋಬೇಕಂದ್ರೂ ಕೂಡ ಸಾಕಷ್ಟು ಡಿಫಿಕಲ್ಟ್ ಇದೆ, ಹೌದಾ? ಮೋಸ್ಟ್ ಆಫ್ ದ ಸೈಂಟಿಸ್ಟು ಅವರ ಜೀವ ಹೋದ ಮೇಲೆ, ಹೌದಾ, ಅವರು ಜೀವ ಹೋದ ಮೇಲೆ ನೋಬೆಲ್ ಪ್ರೈಸ್ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಇಟ್ ಈಸ್ ನಾಟ್ ಎ
It is not simple prize. It is a very great prize in this world. Madame Curie won Nobel Prize twice, which were in the field of physics and chemistry. And the next concept is the man who is known as the father of experimental physics. The man who is known as the father of experimental physics ಅಂತ ನಾವು ಕರೀತೀವಿ. The man who is known as the father of experimental physics. Father of experimental physics. ದ ಫಾದರ್ ಆಫ್ ಫಿಸಿಕ್ಸ್ ಅಂತ ಡೈರೆಕ್ಟ್ ಆಗಿ ಕೇಳಿದ್ರು ಅಂದ್ರೆ ಅಲ್ಬರ್ಟ್ ಐನ್ಸ್ಟೀನ್ ಅಂತ ನಾವು ಹೇಳ್ಬಿಡ್ತೀವಿ. ಬಟ್ ದ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್ ಅಂತ ನಾವು ಕೇಳಿದಾಗ ನ್ಯೂಟನ್ ಅನ್ನ ಯಾವುದಕ್ಕೆ ನಾವು ಹೇಳ್ತೀವಿ? ನ್ಯೂಟನ್ ಈಸ್ ದ ಫಾದರ್ ಆಫ್ ಗ್ರಾವಿಟೇಷನ್. ಈಸ್ ದ ಫಾದರ್ ಆಫ್ ಗ್ರಾವಿಟೇಷನ್. ಗುರುತ್ವ ಅಥವಾ ಗುರುತ್ವಾಕರ್ಷಣೆ ಶಕ್ತಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಯಾರು? ಗ್ರಾವಿಟೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಹೇಳಿರ್ತಕ್ಕಂಥವ್ರು ಯಾರು? ನ್ಯೂಟನ್. ಅಲ್ಬರ್ಟ್ ಐನ್ಸ್ಟೀನ್, ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ. ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ. ಇಲ್ಲಿ ಅಲ್ಬರ್ಟ್ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಅಂತಕ್ಕಂಥ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದ, ಹೌದಾ? ಬಟ್ ಹಿ ಈಸ್ ದ ಫಾದರ್ ಆಫ್ ಫಿಸಿಕ್ಸ್, ಬಟ್ ನಾಟ್ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್. ಗೆಲಿಲಿಯೋ ಆ್ಯಂಡ್ ರುದರ್ಫೋರ್ಡ್. ರುದರ್ಫೋರ್ಡ್ ಏನನ್ನು ಕಂಡುಹಿಡಿದ? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್. ರುದರ್ಫೋರ್ಡ್ ಡಿಸ್ಕವರ್ಡ್ ನ್ಯೂಕ್ಲಿಯಸ್. ಹಂಗಾರೆ ಗೆಲಿಲಿಯೋ ಏನನ್ನು ಕಂಡುಹಿಡಿದ? ಇಲ್ಲಿ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್. ಗ್ರಹಗಳು ಮತ್ತು ಗ್ರಹಗಳ ಚಲನೆ ಯಾವ ರೀತಿ ಇದೆ ಅದರ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥವ್ರು ಯಾರು? ಗೆಲಿಲಿಯೋ. ಇನರ್ಷಿಯಾ ಎಂಬತಕ್ಕಂಥ ಕಾನ್ಸೆಪ್ಟ್ ಅನ್ನು ಮೊದಲು ಸ್ಟಡಿ ಮಾಡಿರ್ತಕ್ಕಂಥವ್ರು ಯಾರು? ಗೆಲಿಲಿಯೋ. ಹಿ ಈಸ್ ಆನ್ ಇಟಾಲಿಯನ್ ಫಿಸಿಸಿಸ್ಟ್, ಮ್ಯಾಥಮೆಟಿಷಿಯನ್, ಆಸ್ಟ್ರೋನಾಮರ್, ಫಿಲಾಸಫರ್, known as the father of modern observational astronomy, science, modern physics and modern science. ಇದೆಲ್ಲ ಕಾರಣಕ್ಕೋಸ್ಕರ ಇವನು ಗ್ರೇಟ್ ಆಸ್ಟ್ರೋನಾಮರ್. ಗೆಲಿಲಿಯೋ ಹಿ ಈಸ್ ಆನ್ ಗ್ರೇಟ್ ಆಸ್ಟ್ರೋನಾಮರ್. ಇವನು ಪ್ರತಿಯೊಂದನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿನೇ ಅವನ ಎವಿಡೆನ್ಸ್ ಅನ್ನು ಕೊಡ್ತಿದ್ದ, ಲಾ ಅನ್ನು ಹೇಳ್ತಿದ್ದ. ಅದಕ್ಕೋಸ್ಕರ ನಾವಿಲ್ಲಿ ದ ಮ್ಯಾನ್ ಹೂ ಈಸ್ ನೌನ್ ಆಸ್ ದ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್ ಅಂದ್ರೆ ಆನ್ಸರ್ ಏನಂತ ಹೇಳ್ತೀವಿ? ಗೆಲಿಲಿಯೋ ಗೆಲಿಲಿ ಅಂತ ಹೇಳ್ತೀವಿ. Galileo Galilei. His full name is Galileo Galilei. The option C is the right answer. Then the next question is the person who has been awarded the title of the father of physics of 20th century. Father of physics of 20th century. Here the Galileo Galilei is the father of experimental physics. But the person who has been awarded the title of the father of physics of 20th century. 20th century ಅಂತಂದ್ರೆ ಯಾವುದಲ್ಲಿ? 1901 ಇಂದ ಆದಮೇಲೆ 1901 ಟು 2000 and 2000 to 2100. ನಾವೀಗ ಇರ್ತಕ್ಕಂಥದ್ದು 2020 ಇಯರ್. ದ ಪರ್ಸನ್ ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಟೈಟಲ್ ಆಫ್ ಫಾದರ್ ಆಫ್ ಫಿಸಿಕ್ಸ್ ಆಫ್ 20th century. ಹೌದಾ? 20ನೇ ಸೆಂಚುರಿಯಲ್ಲಿ ನಾವು ಫಾದರ್ ಆಫ್ ಫಿಸಿಕ್ಸ್ ಅನ್ನ ಯಾರನ್ನ ಕರಿತೀವಿ? ಅಲ್ಬರ್ಟ್ ಐನ್ಸ್ಟೀನ್. ಹಿ ಈಸ್ ದ ಫಾದರ್ ಆಫ್ ಫಿಸಿಕ್ಸ್. ಅವಾರ್ಡೆಡ್ ದ ಟೈಟಲ್ ಆಫ್ father of physics, Albert Einstein. And the next question is the which of the following is true regarding physical science? Regarding physical science. Physical science anta navu yavudakku kariತೀವಿ? Here the science can be divided into two types: physical science and biological science. Physical science means it is the branch of science which deals with the study of non-living things. Biological science ಅಂದ್ರೆ ಏನು? It's the branch of science which deals with the study of living things. ಜೀವ ಇರತಕ್ಕಂತಹ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಬಯಾಲಜಿಕಲ್ ಸೈನ್ಸ್ ಅಂತ ಕರಿತೀವಿ. ಜೀವ ಇರದೇ ಇರತಕ್ಕಂತಹ ನಿರ್ಜೀವ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಫಿಸಿಕಲ್ ಸೈನ್ಸ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ ಏನು? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ರಿಗಾರ್ಡಿಂಗ್ ದ ಫಿಸಿಕಲ್ ಸೈನ್ಸ್? ಆಪ್ಷನ್ ಎ ಇಸ್ ದೇ ಡೀಲ್ ವಿತ್ ನಾನ್ ಲಿವಿಂಗ್ ಥಿಂಗ್ಸ್. ಎಸ್, this is the true, because physical science which deals with the study of non-living things and the study of matter are conducted at atomic or ionic levels. Matter or ionic levels. It is also right. In case of modern physics, we will study about the atom. It is the very smallest particle or ionic levels. Option C is both A and B. Option D is none of these. No, it is wrong. ಆಪ್ಷನ್ ಡಿ ಈಸ್ ಕಂಪ್ಲೀಟ್ಲಿ ರಾಂಗ್. ಹಂಗಾರೆ ಆನ್ಸರ್ ಯಾವುದಾಯ್ತು ಇಲ್ಲಿ? ಫಿಸಿಕಲ್ ಸೈನ್ಸ್ ಅಂದ್ರೆ ಏನು? ಇಟ್ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ನಾನ್ ಲಿವಿಂಗ್ ಥಿಂಗ್ಸ್. ಅಂದ್ರೆ ನಿರ್ಜೀವ ಇರತಕ್ಕಂತಹ ವಸ್ತುಗಳು, ಆಟಮಿಕ್ ಆರ್ ಅಯಾನಿಕ್ ಲೆವೆಲ್ಸ್, ಇವೆಲ್ಲವೂ ಕೂಡ ನಿರ್ಜೀವ ಇರತಕ್ಕಂತಹ ವಸ್ತುಗಳ ಬಗ್ಗೆ ನಾವು ಸ್ಟಡಿ ಮಾಡತಕ್ಕಂಥ ಕಾನ್ಸೆಪ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಬೋತ್ ಎ ಅಂಡ್ ಬಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್.
Then the next question is, it is also very simple definition. ನೀವು ಇದನ್ನು ಥಿಯರಿ ಕ್ಲಾಸನ್ನು ಕರೆಕ್ಟಾಗಿ ಕೇಳಿದ್ರಿ ಅಂತಂದ್ರೆ ಸಿ ಇ ಟಿಯಲ್ಲಿ ಏನೇನು ನಿಮಗೆ ಸಮಸ್ಯೆನೇ ಬರೋದಿಲ್ಲ. ಹೌದಾ? ಸಿ ಇ ಟಿ, ನೀಟ್ ಮತ್ತು ಜೆ ಇ ಎಕ್ಸಾಮ್ಸನ್ನು ನೀವು ಪ್ರಿಪೇರ್ ಆಗಬೇಕಾಗಿತ್ತು ಅಂದ್ರೆ ಫಸ್ಟ್ ನಿಮ್ಮದು ಫೌಂಡೇಶನ್ ಕೋರ್ಸು ಥಿಯರಿ ಕ್ಲಾಸ್ ಇಂಪಾರ್ಟೆಂಟ್. ನೀವು ಬೇಸಿಕ್ 1 to 10th ಏನೇನು ಕಲ್ತಿರ್ತೀರಿ, ಫಸ್ಟ್ ಪಿ ಯು ಸಿಯಲ್ಲಿ ಏನೇನು ಬೇಸಿಕ್ ಕಲಿತೀರಿ, ಸೆಕೆಂಡ್ ಪಿ ಯು ಸಿಯಲ್ಲಿ ಏನೇನು ಬೇಸಿಕ್ ಕಲಿತೀರಿ, ನಿಮಗೆ ಆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿತ್ತು ಅಂದ್ರೆ ಇಮಿಡಿಯೇಟ್ಲಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ದ ಬ್ರಾಂಚ್ ಆಫ್ ಸೈನ್ಸ್ which deals with the nature and the natural phenomena is called, it is physics. Physics is the branch of science which deals with the study of nature and all the natural phenomena, then it is called physics. Option D is the right answer. Then the next question is, who gave general theory of relativity? Who gave general theory of relativity? ಥಿಯರಿ ಆಫ್ ರಿಲೇಟಿವಿಟಿ ಎಂಬತಕ್ಕಂಥ ಕಾನ್ಸೆಪ್ಟು ನೀವು ಸಾಕಷ್ಟು ಬಾರಿ ಕೇಳಿದ್ರಿ. ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ. ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ, ಇಟ್ ಈಸ್ ವೆರಿ ಸಿಂಪಲ್. ಹೌದಾ? ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ನೀವು ಸಾಕಷ್ಟು ಬಾರಿ ನೀವು ಕೇಳಿಬಿಟ್ಟಿರ್ತೀರಿ. ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ನೀವು ಸಾಕಷ್ಟು ಬಾರಿ ಕೇಳಿದ್ರಿಂದ ಈಸಿಲಿ ನಿಮಗೆ ಗೊತ್ತಾಗಿ ಬರುತ್ತೆ. ಹಂಗಾರೆ ಥಿಯರಿ ಆಫ್ ರಿಲೇಟಿವಿಟಿ ಅಂತಂದ್ರೆ ಏನು, ಅದ್ರ ಬಗ್ಗೆ ನೀವು ಕೂಡ ತಿಳ್ಕೋಬೇಕು. ಹೌದಾ? ಈಗ ಈಸಿಯಾಗಿ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಸಿಯಾಗಿ ಹೇಳ್ಬಿಡ್ತೀರಿ. ಹೂ ಗೇವ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ? ಮಾರ್ಕೋನಿ ಏನನ್ನು ಕಂಡುಹಿಡಿದ? ಮಾರ್ಕೋನಿ. ರೇಡಿಯೋ. ಆಂಪಿಯರ್, ಇಟ್ ಇಸ್ ದ ಎಸ್ಐ ಯೂನಿಟ್ ಆಫ್ ಕರೆಂಟ್. ನ್ಯೂಟನ್. ಹೌದಾ? ಇವನು ಗ್ರಾವಿಟೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಕಂಡುಹಿಡಿದ. ಹೂ ಗೇವ್ ದ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ? ಐನ್ಸ್ಟೀನ್. ಹಂಗಾರೆ ಥಿಯರಿ ಆಫ್ ರಿಲೇಟಿವಿಟಿಯನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ? ದ ಥಿಯರಿ ಆಫ್ ರಿಲೇಟಿವಿಟಿ ಯೂಸ್ವಲಿ encompasses the two interrelated theories by Albert Einstein, special relativity and general relativity. Special relativity applies to all physical phenomena in the absence of gravity. In the absence of gravity, general relativity explains the law of gravitation and its relation to other forces of nature, and it relations to other forces of nature. Einstein, E is equal to mc square. ಈ equations ಅನ್ನು ನೀವು ಕೇಳಿರಿ. It shows the energy and mass are inter-exchangeable. ಹಂಗಾರೆ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ, ಇಲ್ಲಿ ಐನ್ಸ್ಟೀನಿಗೆ ಯಾವ ರೀತಿ ಇದು ಅವನಿಗೆ ಎಕ್ಸ್ಪೆರಿಮೆಂಟ್ ಹೊಳಿತು, ಆ ಕಾನ್ಸೆಪ್ಟ್ ಎಲ್ಲವನ್ನು ಕೂಡ ನಾವು ಥಿಯರಿಯಲ್ಲಿ ಡಿಸ್ಕಸ್ ಮಾಡೋಣ ಆಮೇಲೆ ಮುಂದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ಹೂ ಗೇವ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ? ಐನ್ಸ್ಟೀನ್. ಆ್ಯಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, who discovered X-ray? Who discovered X-ray? X-ray ಅನ್ನು ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರು? ನೀವು ಆ ಕೊಟ್ಟಿರ್ತಕ್ಕಂಥ ಟೇಬಲನ್ನು ಕರೆಕ್ಟಾಗಿ ಸ್ಟಡಿ ಮಾಡಿದ್ದೀರಿ ಅಂದರೆ ಇಲ್ಲಿ ಆನ್ಸರ್ ಗೊತ್ತಾಗುತ್ತೆ. ಚಾರ್ಡ್ವಿಕ್ ಏನನ್ನು ಡಿಸ್ಕವರಿ ಮಾಡಿದ? ರಾಂಟ್ಜನ್ ಏನನ್ನು ಡಿಸ್ಕವರಿ ಮಾಡಿದ? ಥಾಮ್ಸನ್ ಏನನ್ನು ಡಿಸ್ಕವರಿ ಮಾಡಿದ? ಮೇಡಮ್ ಕ್ಯೂರಿ ಏನನ್ನು ಡಿಸ್ಕವರ್ ಮಾಡಿದ್ದು? ಚಾರ್ಡ್ವಿಕ್. ನ್ಯೂಟ್ರಾನ್ ಅನ್ನು ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರಲ್ಲಿ? ಚಾರ್ಡ್ವಿಕ್. ರಾಂಟ್ಜನ್ ಏನನ್ನು ಡಿಸ್ಕವರ್ ಮಾಡಿದ? ರಾಂಟ್ಜನ್. ಹಂಗಾರೆ ಇಲ್ಲಿ ವಿಲಿಯಂ ರಾಂಟ್ಜನ್ ಅಂತ ನಾವು ಕರಿತೀವಿ. ವಿಲಿಯಂ ರಾಂಟ್ಜನ್ ಅಂತ ನಾವೇನು ಕರಿತೀವಿ ಇಲ್ಲಿ. ಹಂಗಾರೆ ಇಲ್ಲಿ ಚಾರ್ಡ್ವಿಕ್ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು, ರಾಂಟ್ಜನ್ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು, ಥಾಮ್ಸನ್ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು, ಮೇಡಮ್ ಕ್ಯೂರಿ, 4 ಕೂಡ ಗೊತ್ತಿರಬೇಕು. ನ್ಯೂಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್. ನ್ಯೂಟ್ರಾನ್ ಅನ್ನು ಡಿಸ್ಕವರ್ ಮಾಡಿರ್ತಕ್ಕಂಥ ಯಾರು? ಜೇಮ್ಸ್ ಚಾರ್ಡ್ವಿಕ್. ರಾಂಟ್ಜನ್. ಥಾಮ್ಸನ್ ಹೆಸರು ಕೇಳಿರಿ. ಹಂಗಾರೆ ಥಾಮ್ಸನ್ ಏನನ್ನು ಡಿಸ್ಕವರ್ ಮಾಡಿದ? ಎಲೆಕ್ಟ್ರಾನ್. ಇಟ್ ಈಸ್ ಡಿಸ್ಕವರ್ಡ್ ಬೈ ಜೆ ಥಾಮ್ಸನ್. ಚಾರ್ಡ್ವಿಕ್, ನ್ಯೂಟ್ರಾನ್. ಮೇಡಮ್ ಕ್ಯೂರಿ, ರೇಡಿಯಂ. ಅನ್ನು ಮೊಟ್ಟ ಮೊದಲ ಬಾರಿ ಕಂಡುಹಿಡಿದಿರತಕ್ಕಂಥವ್ರು ಯಾರು? ಮೇಡಮ್ ಕ್ಯೂರಿ. ಹಂಗಾರೆ ರಾಂಟ್ಜನ್ ಏನು ಕಂಡುಹಿಡಿದ? ವಿಲಿಯಂ ರಾಂಟ್ಜನ್ ಡಿಸ್ಕವರ್ಡ್ ಎಕ್ಸ್ರೇ. X-ray is a step forward in modern medicine, was discovered today in 1895 by ವಿಲಿಯಂ ರಾಂಟ್ಜನ್. ಹೌದಾ? ಎಕ್ಸ್ರೇ ಕಾನ್ಸೆಪ್ಟ್ ಬಗ್ಗೆ ನೀವು ಸ್ಟಡಿ ಮಾಡಿಬಿಟ್ಟಿರ್ತೀರಿ. ಹೌದಾ? ಫಿಸಿಕ್ಸಿಂದ ಏನು ಲಾಭ ಇದೆ? ಫಿಸಿಕ್ಸ್ ಫಾರ್ ಸೊಸೈಟಿ. ಸಪೋಸ್ ವಿಲಿಯಂ ರಾಂಟ್ಜನ್ ಎಕ್ಸ್ರೇ ಅಂತಕ್ಕಂಥ ಕಾನ್ಸೆಪ್ಟನ್ನು ಕಂಡು ಹಿಡಿದಿರಲಿಲ್ಲ ಅಂದರೆ ಏನಾಗ್ತಿತ್ತು ಇವತ್ತು ವಿಚಾರ ಮಾಡಿ. ಹೌದಾ? ವಿಲಿಯಂ ರಾಂಟ್ಜನ್ನು ಎಕ್ಸ್ರೇಯನ್ನು ಕಂಡುಹಿಡಿದು ನಿಮ್ಮ ಕೈ ಫ್ರ್ಯಾಕ್ಚರ್ ಆಗಲಿ, ಕಾಲ್ ಫ್ರ್ಯಾಕ್ಚರ್ ಆಗಲಿ, ನಿಮ್ಗೆ ಯಾವುದೇ ಬೋನ್ಸ್ ಫ್ರ್ಯಾಕ್ಚರ್ ಆಗಲಿ, ಇತ್ತೀಚೆಗಂತೂ ಸಾಕಷ್ಟು ಸ್ಕ್ಯಾನಿಂಗಲ್ಲಿ, ಮೆಡಿಕಲ್ ಫಿಸಿಕ್ಸಲ್ಲಿ ಸಾಕಷ್ಟು ಮುಂದುವರೆದಿದೆ ನಮ್ಮದು. ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ಮ ಬಾಡಿಯಲ್ಲಿ ಏನಾಗಿದೆ ಅಂತ ಹೇಳ್ತಾರೆ. ಹೌದಾ? ರಾಂಟ್ಜನ್ ಡಿಸ್ಕವರ್ಡ್ ದ ಎಕ್ಸ್ರೇ ಫೈಲ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಕ್ಯಾಥೋಡ್ ರೇಡಿಯೇಷನ್. ಅನ್ಫಾರ್ಚುನೇಟ್ಲಿ ಹಿ ಗಾಟ್ ದಿಸ್ ರಿಸಲ್ಟ್. ಇದನ್ನು ಡಿಸ್ಕವರ್ ಮಾಡಬೇಕಂತ ಹೋಗಿರಲಿಲ್ಲ ಅವ.
ಹೌದಾ, ಕ್ಯಾಥೋಡ್ ರೇಡಿಯೇಷನ್ ಬಗ್ಗೆ ಸ್ಟಡಿ ಮಾಡಕ್ಕೆ ಹೋದಾಗ ಅವ್ನಿಗೆ ಏನು ಸಿಕ್ತು, ಎಕ್ಸ್ರೇ ಅಂತಕ್ಕಂಥ ಕಾನ್ಸೆಪ್ಟ್. ಫೌಂಡ್ ದ್ಯಾಟ್ ಎಕ್ಸ್ರೇ ಪಾಸ್ಡ್ ಥ್ರೂ ಹ್ಯೂಮನ್ ಟಿಶ್ಯೂ leaving the bones and metal visible, and every second 126 CT scans are done across the world. In 1 year 4 billion are conducted. Every second 126 CT scans are done across this world. 1 ಸೆಕೆಂಡಿಗೆ 126 CT scans are done. ಹಂಗಾರೆ ಒಂದು ವರ್ಷಕ್ಕೆ ಎಷ್ಟಾಯಿತು, 4 ಬಿಲಿಯನ್ ಆರ್ ಕಂಡಕ್ಟೆಡ್. ಒಂದು ವರ್ಷಕ್ಕೆ 4 ಬಿಲಿಯನ್ ಎಕ್ಸ್ರೇಗಳನ್ನು ಇವತ್ತು ಮೆಡಿಕಲ್ ಫಿಸಿಕ್ಸಲ್ಲಿ ಮಾಡ್ತಾ ಇದ್ದಾರೆ, ಮೋರ್ ದ್ಯಾನ್ 4 ಬಿಲಿಯನ್ಸ್. ಅಂದರೆ ಇದೆಲ್ಲದೂ ಕೂಡ ಯಾರು ಕಂಡಿರ್ತಕ್ಕಂಥದ್ದು, ವಿಲಿಯಂ ರಾಂಟ್ಜನ್. ಆ್ಯಂಡ್ ದ ಫಸ್ಟ್ ಎಕ್ಸ್ರೇ ವಾಸ್ ಆಫ್ ಹೀಸ್ ವೈಫ್. ಹೌದಾ, ಆತನ ಹೆಂಡತಿದು ಫಸ್ಟ್ ಎಕ್ಸ್ರೇನ ತೆಗಿತಾನೋ ಕೈದು, ಆ ಡೈಗ್ರಾಮ್ ಅನ್ನು ನೀವು ಇಲ್ಲಿ ನೋಡ್ಬೋದು. ದ ಫಸ್ಟ್ ಎಕ್ಸ್ರೇ ವಾಸ್ ಆಫ್ ಹೀಸ್ ವೈಫ್. ಹೂ ಡಿಸ್ಕವರ್ಡ್ ಎಕ್ಸ್ರೇ, ವಿಲಿಯಂ ರಾಂಟ್ಜನ್. ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ the field of work of S. Chandrasekhar. The field of work of S. Chandrasekhar. S. Chandrasekhar ಅಂತಕ್ಕಂತಹ ಸೈಂಟಿಸ್ಟು, he is the Indian scientist. He is also, ಹೌದಾ, ಇವನು ಕೂಡ ನೋಬೆಲ್ ಪ್ರೈಸನ್ನು ಪಡ್ಕೊಂಡ. ಎಸ್ ಚಂದ್ರಶೇಖರ್ ಇವನು ಕೂಡ ಯಾವ ಸೈಂಟಿಸ್ಟು, ಇಂಡಿಯನ್ ಸೈಂಟಿಸ್ಟು. ಇವನಿಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ. ಯಾವ ಪ್ರೈಸ್ ಸಿಕ್ಕಿದೆ ಇವನಿಗೆ, ನೋಬೆಲ್ ಪ್ರೈಸ್. ಅಂದರೆ ನೋಬೆಲ್ ಪ್ರೈಸ್ ಸಿಕ್ತು, ಯಾವ ಕಾನ್ಸೆಪ್ಟ್ ಮೇಲೆ ಈತನಿಗೆ ನೋಬೆಲ್ ಪ್ರೈಸ್ ಸಿಕ್ತು? ಫಸ್ಟ್ ಆಪ್ಷನ್ ಈಸ್ ಥಿಯರಿ ಆಫ್ ಬ್ಲ್ಯಾಕ್ ಹೋಲ್, ಸೆಕೆಂಡ್ ಆಪ್ಷನ್ ಈಸ್ ಕಾಸ್ಮಿಕ್ ರೇಸ್, ಥರ್ಡ್ ಆಪ್ಷನ್ ಈಸ್ ಥಿಯರಿ ಆಫ್ ರಿಲೇಟಿವಿಟಿ, ಆ್ಯಂಡ್ ಫೋರ್ತ್ ಆಪ್ಷನ್ ಈಸ್ ಎಕ್ಸ್ರೇ. ಫೋರ್ತ್ ಆಪ್ಷನ್ ಈಸ್ ಎಕ್ಸ್ರೇ. ಹಂಗಾರೆ ಸ್ವಲ್ಪ ವಿಚಾರ ಮಾಡ್ರಿ, 4 ಆಪ್ಷನ್ ಅದಾವೆ. ಥಿಯರಿ ಆಫ್ ರಿಲೇಟಿವಿಟಿ ಐನ್ಸ್ಟೀನ್ಗೆ ಹೋಗ್ಬಿಟ್ಟೈತಿ, ಎಕ್ಸ್ರೇ ವಿಲಿಯಂ ರಾಂಟ್ಜನ್ಗೆ ಹೋಗೈತಿ. ಓದಿರ್ತಕ್ಕಂಥದ್ದು ಯಾವುದು, ಕಾಸ್ಮಿಕ್ ರೇ. ಕಾಸ್ಮಿಕ್ ರೇಡಿಯೇಷನ್ಸ್ ಬಗ್ಗೆ ಅಥವಾ ಕ್ಯಾಥೋಡ್ ರೇಡಿಯೇಷನ್ಸ್ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥವ್ರು ಯಾರು, ವಿಲಿಯಂ ರಾಂಟ್ಜನ್. ಓದಿರ್ತಕ್ಕಂಥ ಆಪ್ಷನ್ ಯಾವುದು, ಥಿಯರಿ ಆಫ್ ಬ್ಲ್ಯಾಕ್ ಹೋಲ್. ಹಂಗಾರೆ ಬ್ಲ್ಯಾಕ್ ಹೋಲ್ ಅಂದ್ರೆ ಏನು, ಕಪ್ಪು ಕುಳಿ ಅಂತ ನಾವು ಕರಿತೀವಿ. ಕನ್ನಡ ಮೀಡಿಯಮ್ದವ್ರು ಕಪ್ಪು ಕುಳಿ ಅಂತ ಓದಿರ್ತೀರಿ, ಇಂಗ್ಲೀಷ್ ಮೀಡಿಯಮ್ದವರು ಬ್ಲ್ಯಾಕ್ ಹೋಲ್. ಹಂಗಾರೆ ಬ್ಲ್ಯಾಕ್ ಹೋಲ್ ಅಂದ್ರೆ ಏನಿಲ್ಲ, ಬ್ಲ್ಯಾಕ್ ಹೋಲ್ ಇಟ್ ಈಸ್ ದ ರೀಸನ್ ಆಫ್ ಸ್ಪೇಸ್ ಟೈಮ್ ವೇರ್ ಗ್ರಾವಿಟಿ ಈಸ್ ಸೋ ಸ್ಟ್ರಾಂಗ್ that nothing, no particles or even electromagnetic radiation such as light can escape from it. The theory of general relativity predicts that the sufficiently compact mass can deform space-time to form a black hole. This is the field work of the S. Chandrasekhar. He is the Indian scientist. His field is the theory of black hole. ಇತ್ತೀಚೆಗೆ ರೀಸೆಂಟ್ ಆಗಿ 2 to 3 days ಬ್ಯಾಕ್ ರೀಸೆಂಟ್ ಆಗಿ ಇದೇ ಕಾನ್ಸೆಪ್ಟ್ ಮೇಲೆ ನಮ್ಮ ಫಿಸಿಕ್ಸಲ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ ಫಿಸಿಕ್ಸಲ್ಲಿ ಬ್ಲ್ಯಾಕ್ ಹೋಲ್ಸ್ಗೆ 3 ಜನ ಸೈಂಟಿಸ್ಟಿಗೂ ಕೂಡ ನೋಬೆಲ್ ಪ್ರೈಸ್ ಸಿಕ್ತು. 3 ಜನ ಸೈಂಟಿಸ್ಟಿಗೆ ನೋಬೆಲ್ ಪ್ರೈಸ್ ಸಿಕ್ತು. ಫಸ್ಟ್ ಒನ್ ರೋಗರ್ ಪೆನ್ರೋಸ್, ಆ್ಯಂಡ್ ಸೆಕೆಂಡ್ ಒನ್ ರಿನ್ಹಾರ್ಡ್ ಜಿಂಜಲ್, ಆ್ಯಂಡ್ ಥರ್ಡ್ ಒನ್ ಆಂಡ್ರಿಯಾ ಗೀಚ್ ಅಂತಕ್ಕಂಥ ಸೈಂಟಿಸ್ಟು. ಹೌದಾ, ಫಿಸಿಕ್ಸಲ್ಲಿ 2ನೇ ಮಹಿಳೆ ನೋಬೆಲ್ ಪ್ರೈಸನ್ನು ಪಡ್ಕೊಂಡಿರ್ತಕ್ಕಂಥ 2ನೇ ಮಹಿಳೆ ಯಾರು ಅಂತಂದರೆ ಆಂಡ್ರಿಯಾ ಗೀಚ್. ಫಸ್ಟ್ ಒನ್ ಮೇಡಮ್ ಕ್ಯೂರಿ, ಸೆಕೆಂಡ್ ಒನ್ ಆಂಡ್ರಿಯಾ ಗೀಚ್. ಇಲ್ಲಿ 3 ಜನ ಸೈಂಟಿಸ್ಟಿಗೆ ಈ ನೋಬೆಲ್ ಪ್ರೈಸ್ ಸಿಕ್ತು ಬ್ಲ್ಯಾಕ್ ಹೋಲ್ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥದ್ದು. ಬಟ್ ದ ಫೀಲ್ಡ್ ಆಫ್ ವರ್ಕ್ ಆಫ್ ದ ಎಸ್ ಚಂದ್ರಶೇಖರ್ ಈಸ್ ದ ಥಿಯರಿ ಆಫ್ ಬ್ಲ್ಯಾಕ್ ಹೋಲ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಈಸಿಲಿ ಯು ಗಾಟ್ ದ ಆನ್ಸರ್. 2 Indian born physicists who have been awarded Nobel Prize in Physics. Nobel Prize in Physics. Option A is H.J. Baba, Homo Jahangir Baba, and APJ Abdul Kalam. Option B is C.V. Raman and S. Chandrasekhar. Option C is J.C. Bose and M.N. Shah. Option D is S.N. Bose and H.J. Baba. ಇವರೆಲ್ಲರೂ ಕೂಡ ಏನು ಇಂಡಿಯನ್ ಸೈಂಟಿಸ್ಟ್. ಬಟ್ 2 Indian born physicists who have been awarded Nobel Prize in Physics. Nobel Prize in Physics. ನಮ್ಮ ಭಾರತದಲ್ಲೇ ಹುಟ್ಟಿ ಫಿಸಿಕ್ಸಲ್ಲಿ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರೈಸನ್ನು ಪಡ್ಕೊಂಡಿರ್ತಕ್ಕಂತಹ ಸೈಂಟಿಸ್ಟು ಯಾರದರಲ್ಲಿ, 2 ಸೈಂಟಿಸ್ಟು, C.V. ರಾಮನ್ ಆ್ಯಂಡ್ ಎಸ್ ಚಂದ್ರಶೇಖರ್. C.V. ರಾಮನ್ ಆ್ಯಂಡ್ ಎಸ್ ಚಂದ್ರಶೇಖರ್ ಇವರಿಬ್ಬರೂ ಕೂಡ ಸೈಂಟಿಸ್ಟು ನಮ್ಮ ಭಾರತದಲ್ಲೇ ಹುಟ್ಟಿ ನೋಬೆಲ್ ಪ್ರೈಸನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ದ ಎಕ್ಸ್ಚೇಂಜ್ ಪಾರ್ಟಿಕಲ್ಸ್ ಫಾರ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್
ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಎಂಬತಕ್ಕಂಥ ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿಬಿಟ್ಟಿನಿ. ಗ್ರಾವಿಟೇಷನಲ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಇಲ್ಲಿ ಫೋರ್ಸ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್ಸ್ ವಿತ್ ಚಾರ್ಜ್ ಆರ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಲ್ಲಿ ಎಕ್ಸ್ಚೇಂಜ್ ಆಗ್ತಕ್ಕಂಥ ಪಾರ್ಟಿಕಲ್ಸ್ ಯಾವ ನಾನು ಸಿನಾಪ್ಸಿಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿಬಿಟ್ಟಿನಿ. ಫೋಟಾನ್ಸ್ ಇನ್ ಕೇಸ್ ಆಫ್ ಗ್ರಾವಿಟೇಷನ್ ಫೋರ್ಸ್, ಗ್ರಾವಿಟೇಷನ್ಸ್ ಆರ್ ದ exchange particles. In case of weak nuclear force, weak bosons. In case of strong nuclear force, gluons. But in case of electromagnetic force, photons are the exchange particles. Photons are the exchange particles. Option C is the right answer. Synopsis ಅನ್ನು ನೀವು ಕರೆಕ್ಟ್ ಆಗಿ ಕೇಳಿಬಿಟ್ರಿ ಅಂತಂದ್ರೆ easily you get the answer. Photons are the exchange particles for the electromagnetic force. And next ಬರ್ತಕ್ಕಂತಹ ಕ್ವಶನ್ ಇಲ್ಲಿ ಅಲ್ಲಿ ಇನ್ನೊಂದು ಕ್ವಶನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಕ್ವಶನ್ ನಂಬರ್ 17 ಇನ್ ರುದರ್ಫೋರ್ಡ್ ಅಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್. ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೇನೆ ನಾನು ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಸ್ ಏನದವಲ್ಲಿ ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಕ್ವಶನ್ಸ್ ಅಂತದಾವು. ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಕ್ವಶನ್ಸ್ ಇಲ್ಲಿ ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಕ್ವಶನ್ಸ್ ಅಂದ್ರೆ ಏನು? ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಅಂತೂ ಕೂಡ ಕೊಟ್ಟಿರ್ತಾರೆ. ಕೆಲವೊಂದಿಷ್ಟು ಸಾರಿ ಅಸರ್ಷನ್ ಆ್ಯಂಡ್ ರೀಸನ್ ಅಂತ ಕೊಟ್ಟಿರ್ತಾರೆ. ಈ ಅಸರ್ಷನ್ ಆ್ಯಂಡ್ ರೀಸನ್ ಸರಿ ಮತ್ತು ತಪ್ಪು ಅಂತ ನೀವು ಕಲ್ತಿರ್ತೀರಿ ಕನ್ನಡ ಮೀಡಿಯಂದಲ್ಲಿ. ಇಂಗ್ಲೀಷ್ ಮೀಡಿಯಂದವರು ರೈಟ್ ಆರ್ ರಾಂಗ್, ಅಸರ್ಷನ್ ಆ್ಯಂಡ್ ರೀಸನ್, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಈ ರೀತಿ ಇರ್ತವೆ. ಈ ರೀತಿ ಇರ್ತಕ್ಕಂಥ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳನ್ನ ನೀವು ಕರೆಕ್ಟಾಗಿ ಓದಬೇಕು. ಪ್ಯಾರಾಗ್ರಾಫ್ ರೀಡಿಂಗ್ ಅಂತ ಹೇಳ್ತೀವಿ, ಅದೇ ರೀತಿ ಇಲ್ಲಿ ಕೂಡ ಕ್ವಶನ್ಸ್ ಇರ್ತವೆ. ಈ ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸರ್ಟೈನ್ ರೂಲ್ಸ್ ಅದಾವು. ಏನು ರೂಲ್ಸ್ ಅದಾವು ಅದನ್ನು ನಾವು ಮೊದಲು ಸ್ಟಡಿ ಮಾಡೋದು. ಈಚ್ ಆಫ್ ದೀಸ್ ಕ್ವಶನ್ಸ್ ಕಂಟೈನ್ಸ್ 2 ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ ಇರ್ತವೆ. Assertion and reason. The first one is assertion, the second one is reason. Each of these questions also has 4 alternative choices. ಇದಕ್ಕೆ 4 alternative choice ಇರ್ತಾವೆ. ಪ್ರತಿಯೊಂದು ಕ್ವಶನ್ಗೂ ಕೂಡ 4 alternative choice ಇರ್ತಾವೆ. Only one of which is the correct answer. You have to select of the question codes A, B, C and D. It is a very simple. ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ 1 ಆ್ಯಂಡ್ ದಿಸ್ ಈಸ್ ಸ್ಟೇಟ್ಮೆಂಟ್ 2. ಒಂದು ಅಸರ್ಷನ್ ಅಂತ ಕೊಟ್ಟಿರ್ತಾರೋ, ರೀಸನ್ ಅಂತ ಕೊಟ್ಟಿರ್ತಾರೋ, ಅಥವಾ ಸ್ಟೇಟ್ಮೆಂಟ್ 1 ಅಂತ ಕೊಟ್ಟಿರ್ತಾರೋ, ಇನ್ನೊಂದು ಸ್ಟೇಟ್ಮೆಂಟ್ 2. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಏನು ಪ್ರೊವೈಡ್ ಮಾಡಿವಿ ನೋಟ್ಸ್ ಮಟೀರಿಯಲ್ಲು, ಅದರಲ್ಲಿ ಪೇಜ್ ನಂಬರ್ 6 ಅಲ್ಲಿ ಇದೆ. ಪೇಜ್ ನಂಬರ್ 6 ದ ಕ್ವಶನ್ ನಂಬರ್ 19. ಇಲ್ಲಿ ಈ ರೀತಿ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡಬೇಕಾಗಿತ್ತು ಅಂತಂದ್ರೆ ನಮಗೇನು ಯಾವ ಕಾನ್ಸೆಪ್ಟ್ ಗೊತ್ತಿರಬೇಕು? ಮೊದಲಲ್ಲಿ ಆಪ್ಷನ್ ಎ ಯಾವಾಗ ನಾವು ರೈಟ್ ಮಾಡಬೇಕು? ಅಸರ್ಷನ್ ಈಸ್ ಕರೆಕ್ಟ್, assertion is correct, reason is correct, but reason is correct explanation for assertion. ಎರಡೂ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಇರಬೇಕು, ಬಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರೀಸನ್ನು ಅಸರ್ಷನ್ ಎಕ್ಸ್ಪ್ಲನೇಷನ್ಗೆ ಕರೆಕ್ಟ್ ಆಗಿರಬೇಕು. ಗೊತ್ತಾಯ್ತಾ ಆನ್ಸರ್ ಇಲ್ಲಿ? ಫಾರ್ ಎಕ್ಸಾಂಪಲ್, ದ SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ಸ್ಟೇಟ್ಮೆಂಟ್ 1 ಯಾವುದು ಅಂತ ಕೊಡ್ತಾರೆ, SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ಹೌದಾ? ಇಲ್ಲಿ ಸ್ಟೇಟ್ಮೆಂಟ್ 2, ನ್ಯೂಟನ್ ಈಸ್ ಎ ಫಿಸಿಕ್ಸ್ ಸೈಂಟಿಸ್ಟ್. ನ್ಯೂಟನ್ ಎಂಬತಕ್ಕಂಥವನು ಒಬ್ಬ ಭೌತಶಾಸ್ತ್ರ ವಿಜ್ಞಾನಿ. ಎರಡೂ ಕೂಡ ಕರೆಕ್ಟೇ. ಆನ್ಸರ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಬಟ್ ದ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದ ಅಸರ್ಷನ್. ಇಲ್ಲಿ ಸೆಕೆಂಡ್ ಒನ್ ಏನು ಕೊಡ್ತಾನೋ, ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಲರೇಷನ್ ಈಸ್ ಕಾಲ್ಡ್ ಫೋರ್ಸ್. ಹಂಗಾರೆ 1 ರೈಟ್ ಆಯಿತು, 2 ರೈಟ್ ಆಯಿತು. 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದ ಸ್ಟೇಟ್ಮೆಂಟ್ 1. ಈ ರೀತಿ ಇದ್ದಾಗ ಅಸರ್ಷನ್ ಈಸ್ ಕರೆಕ್ಟ್, ರೀಸನ್ ಈಸ್ ಕರೆಕ್ಟ್, ರೀಸನ್ ಈಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಅವಾಗ ಆನ್ಸರ್ ಏನಂತ ಹಾಕ್ಬೇಕು ನಾವು? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಆಪ್ಷನ್ ಬಿ ಯಾವಾಗ ಹಾಕ್ತೀವಿ? ಎರಡೂ ಕರೆಕ್ಟ್ ಇರಬೇಕು, ಬಟ್ ದ ರೀಸನ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದ ಅಸರ್ಷನ್. ಆಪ್ಷನ್ ಸಿ ಯಾವಾಗ ಹಾಕ್ತೀವಿ? ಒಂದು ಕರೆಕ್ಟ್ ಇರಬೇಕು, ಇನ್ನೊಂದು ಇನ್ಕರೆಕ್ಟ್ ಇರಬೇಕು, ಅವಾಗ ಆಪ್ಷನ್ ಸಿ ಹಾಕ್ತೀವಿ. ಆಪ್ಷನ್ ಡಿ ಯಾವಾಗ ಹಾಕ್ತೀವಿ? ಅಸರ್ಷನ್ ಈಸ್ ಇನ್ಕರೆಕ್ಟ್, ರೀಸನ್ ಈಸ್ ಕರೆಕ್ಟ್. ಈ ರೀತಿ ಇದ್ದಾಗ ಆಪ್ಷನ್ ಡಿ ಹಾಕ್ತೀವಿ. ನಿಮ್ಮ ಬುಕ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ? ಸ್ಟೇಟ್ಮೆಂಟ್ 1, ದ ಕಾನ್ಸೆಪ್ಟ್ ಆಫ್ ಎನರ್ಜಿ ಈಸ್ ಸೆಂಟ್ರಲ್ ಟು ಫಿಸಿಕ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಕ್ಯಾನ್ ಬಿ ರಿಟರ್ನ್ ಫಾರ್ ಎವ್ರಿ ಫಿಸಿಕಲ್ ಸಿಸ್ಟಮ್. Every physical system. The concept of energy is central to physics and expression for energy can be written for every physical system. ಎರಡನೇದಿರ್ತಕ್ಕಂಥದ್ದೇನು ರೀಸನ್ನು? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಈಸ್ ನಾಟ್ ವ್ಯಾಲಿಡ್ ಫಾರ್ ಆಲ್ ಫೋರ್ಸಸ್.
and for any kind of transformation between different forms of energy. No, it is wrong. It is wrong. Statement 1 is right, statement 2 is wrong. The concept of energy is central in physics. Yes, the concept of energy is always central in physics. Assertion is right, the reason is wrong. Assertion is right, reason is wrong means the statement 1 is true, the statement 2 is false. ಯಾವ ಆನ್ಸರ್ ಅನ್ನು ಹಾಕ್ತೀರಿ ನೀವು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ಟೇಟ್ಮೆಂಟ್ 1 is true but the statement 2 is false. or assertion is correct, reason is incorrect. ನಿಮಗೆ ಕೊಟ್ಟಿರತಕ್ಕಂತಹ ಬುಕ್ಕಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನಾವು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಬೇಕು. ಸ್ವಲ್ಪ ಲೆವೆಲ್ 1 ಅಲ್ಲಿ ನಿಮಗೆ ಡಿಫಿಕಲ್ಟ್ ಅನಿಸ್ತವೆ, ಲೆವೆಲ್ 2 ಕ್ವಶನ್ಸ್ ಇವು. ಇದನ್ನು ಡೇ ಬೈ ಡೇ ನೀವು ಎಲ್ಲ ಟಾಪಿಕ್ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ ಈಸಿಲಿ ಗೆಟ್ ದ ಆನ್ಸರ್ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್, ಇಲ್ಲಿಯೂ ಕೂಡ ಅದೇ ಟೈಪ್ ಕ್ವಶನ್ಸ್ ಇದೆ. ಈ ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ನಂಬರ್ 23 ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಮಚ್ ಸ್ಟ್ರಾಂಗರ್ ದೆನ್ ದ ಗ್ರಾವಿಟೇಷನಲ್ ಫೋರ್ಸ್. Electromagnetic force is much stronger than the gravitational force. Yes, because the gravitational force is the very weakest force in the nature. That's why electromagnetic force is much stronger than the gravitational force. Reason, electromagnetic force dominates all phenomena at atomic and molecular scales. Yes, when two atoms are combined with each other, there is a certain amount of electromagnetic force is present. The reason is electromagnetic force dominates all phenomena at atomic and molecular scale. Statement 1 is right, 2 is right, and 2 is the correct explanation of the statement 1. ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಸ್ಟೇಟ್ಮೆಂಟ್ 1 ಅಂತ ತಗೋತೀವಿ. ಇದನ್ನು ಏನಂತ ತಗೊಂಡು ಸ್ಟೇಟ್ಮೆಂಟ್ 2 ಆರ್ ಸಮ್ಟೈಮ್ಸ್ ಇಟ್ ಈಸ್ ಕಾಲ್ಡ್ ಅಸರ್ಷನ್ ಆ್ಯಂಡ್ ರೀಸನ್. ಅದಕ್ಕೋಸ್ಕರ ನಾನು ಇಲ್ಲಿ ಎರಡನ್ನೂ ಹಾಕಿನಿ. ಇಲ್ಲಿ ಅಸರ್ಷನ್ ಆ್ಯಂಡ್ ರೀಸನ್ ಅಂತ ಹಾಕಿನಿ. ನಿಮ್ಮ ಮಟೀರಿಯಲ್ ಇರ್ತಕ್ಕಂಥದ್ದು ಏನಂತೆ? ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. Assertion is correct, reason is correct, statement 1 is correct, statement 2 is correct, but the statement 2 is the correct explanation of the statement 1. Electromagnetic force is much stronger than the gravitational force because the reason is electromagnetic force dominates all phenomena at atomic and molecular scales. That's why the option A is the right answer. ನಿಮ್ಮ ಮಟೀರಿಯಲ್ ಕೊಟ್ಟಿರ್ತಕ್ಕಂಥದ್ದು ಯಾವ ಆನ್ಸರ್ ಕರೆಕ್ಟ್ ಇಲ್ಲಿ? Option A is the right answer. Then the next question is, in Rutherford-Alfvén scattering experiment, in your material this question is question number 17. In Rutherford ಎಂತಕ್ಕಂಥ ಸೈಂಟಿಸ್ಟ್ ಏನನ್ನ ಕಂಡುಹಿಡಿದಲ್ಲಿ, ಯಾವುದ್ರ ಬಗ್ಗೆ ಸ್ಟಡಿ ಮಾಡಿದವ? ರುದರ್ಫೋರ್ಡ್ ಡಿಸ್ಕವರ್ಡ್ ನ್ಯೂಕ್ಲಿಯಸ್ ಎಂಬತಕ್ಕಂಥ ಕಾನ್ಸೆಪ್ಟ್ ಅನ್ನು ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರು? Rutherford alpha particle scattering experiment as shown in this figure A and B refer to. This is the lead block. This is a lead block. ಹಂಗಾರೆ ಇಲ್ಲಿ B ಇರ್ತಕ್ಕಂಥದ್ದೇನು? lead block. ಇಲ್ಲಿ B ಇರ್ತಕ್ಕಂಥದ್ದೇನು? Rutherford alpha scattering experiment ಅಂತ ಹೇಳ್ತೀವಿ. When here ಇವನು ಏನು ಮಾಡ್ತಾನೆ? ಇಲ್ಲಿ ಒಂದು lead block ಅನ್ನು ಕನ್ಸಿಡರ್ ಮಾಡ್ತಾನೆ. This is the lead block. Certain radioactive element is placed on this lead block. It emits the radiations. These radiations are collimated into a single fine beam with the help of slit. ಇಲ್ಲಿಂದ ನಮಗೆ ಏನಾಗ್ತವೆ? ರೇಡಿಯೇಷನ್ಸ್ ಎಮಿಟ್ ಆಗ್ತವೆ. Here n number of radiations are emitted from this lead block. These radiations comes out from the small opening of this lead block. All these radiations are collimated into a single fine beam with the help of this slit, and after passing through this slit, a single fine beam is incident on the thin gold foil. Illondu thin gold foil anna set up ಮಾಡ್ತಾನು. After passing through this slit this is the thin gold foil. Here the most of the alpha particles are easily passing through this gold foil. Finally, they are entered at this screen. But only 0.1% of the alpha particles are come back to its initial state. ಇದು ಒಂದೇ ಕಾನ್ಸೆಪ್ಟ್ ಅನ್ನ. ಒಂದು ಆಟಮ್ ಐತಿ ಇಲ್ಲಿ. Most of the space in this atom is empty. Only the central core of the atom is called nucleus. ಒಂದು ಆಟಮ್ ಅಲ್ಲಿ
ಇದೆಲ್ಲ ಸ್ಪೇಸು ಕೂಡ ಏನಿದೆ ನಮಗೆ ಖಾಲಿ ಇದೆ. ನ್ಯೂಕ್ಲಿಯಸ್ ಅಲ್ಲಿ ಮಾತ್ರ ಏನಿದೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅದವು. ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ದ ಆಟಮ್ ಈಸ್ ಎಂಟಿ ಅಂತ ಹೇಳ್ತಕ್ಕಂಥವ್ರು ಯಾರು? ರದರ್ಫೋರ್ಡ್. ಇದನ್ನು ಯಾವ ಕಾನ್ಸೆಪ್ಟ್ ಮೇಲೆ ಹೇಳಿದವ? ಇಲ್ಲಿ ಇರ್ತಕ್ಕಂತಹ ಅಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಆಯಿತು. ಮೋಸ್ಟ್ ಆಫ್ ದ ಅಲ್ಫಾ ಪಾರ್ಟಿಕಲ್ಸ್ ಆರ್ ಎಮಿಟೆಡ್ here easily passes through this gold foil. Gold foil alpha particle, it is a positively charged particle. When this positively charged particle is incident on the nucleus, positive charge ಏನಾಗಬೇಕಾಗಿತ್ತು? ರಿಪೆಲ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಎಲ್ಲ ಅಲ್ಫಾ ಪಾರ್ಟಿಕಲ್ಸ್ ಏನಾಗ್ತವೆ? 99% ಆಫ್ ದ ಅಲ್ಫಾ ಪಾರ್ಟಿಕಲ್ಸ್ ಈಸಿಯಾಗಿ ಇದರಲ್ಲಿ ಪಾಸ್ ಆಗಿ ಹೋಗ್ತಾವೆ ಅಂತಂದ್ರೆ ಇದರಲ್ಲಿ ಮೋಸ್ಟ್ ಆಫ್ ದ ಸ್ಪೇಸ್ ಏನೈತಿ ನಮಗೆ ಎಂಟಿ ಐತಿ. ಓನ್ಲಿ ದ ಸೆಂಟ್ರಲ್ ಕೋರ್ ಆಫ್ ದ ನ್ಯೂಕ್ಲಿಯಸ್ ಇಟ್ ಕಂಟೈನ್ಸ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಇದನ್ನ ಏನಂತ ಹೆಸರು ಕೊಡ್ತಾನು? ನ್ಯೂಕ್ಲಿಯಸ್. ಇಲ್ಲಿ ಗೋಲ್ಡ್ ಫಾಯಿಲ್ ಅನ್ನು ಯಾಕೆ ಯೂಸ್ ಮಾಡಿದ್ರು? ಇಟ್ ಈಸ್ ದ ವೆರಿ ಥಿನ್ ಮೆಟಲ್ ಆರ್ ಥಿನ್ ಮಟೀರಿಯಲ್ ಇನ್ ಅವರ್ ನೇಚರ್. ಗೋಲ್ಡ್ಗಿಂತಲೂ ವೆರಿ ಥಿನ್ ಮಟೀರಿಯಲ್ ಯಾವುದು ಸಿಗಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಇನ್ ದ ಆರ್ಡರ್ ಆಫ್ 10 to the power of -7 millimeter. It is the very thin material in our periodic table and it is the very thin material in our nature. ನಮ್ಮ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಅತ್ಯಂತ ಥಿನ್ ಮೆಟೀರಿಯಲ್ ಯಾವುದು? ಗೋಲ್ಡ್. ಅದಕ್ಕೆ ಇದನ್ನು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಕರೀತಾರೆ ಅಥವಾ ಅಲ್ಫಾರೆ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಕರೀತಾರೆ. ಇಲ್ಲಿ ಒಂದು ಡಯಾಗ್ರಾಮ್ ಅನ್ನು ಕೊಟ್ಟಾರು. ಒಂದು ಲೆಡ್ ಬ್ಲಾಕ್ ಇದೆ, ಇಲ್ಲಿ ಅಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಆಗ್ತಾವು, ಈಸಿಯಾಗಿ ಪಾಸ್ ಆಗಿ ಹೋಗ್ಬೇಕಾಗೈತಿ. ಇಲ್ಲಿರ್ತಕ್ಕಂಥ ಕಾಯಿಲ್ ಯಾವುದು? ನಮಗೆ ಗೋಲ್ಡ್ ಫಾಯಿಲ್. ಇಲ್ಲಿರ್ತಕ್ಕಂಥ ಕಾಯಿಲ್ ಯಾವುದು? ಗೋಲ್ಡ್ ಫಾಯಿಲ್. ಗೋಲ್ಡ್ ಫಾಯಿಲ್ ಐತಿ ಅಂತಂದ್ರೆ ಇಲ್ಲಿ ಆಪ್ಷನ್ ಏನು ಕೊಟ್ಟಾನ ಕ್ವಶನು? ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ as shown in this figure. A and B refer. A ಏನನ್ನ ರೆಫರ್ ಮಾಡುತ್ತಾ, B ಏನನ್ನ ರೆಫರ್ ಮಾಡುತ್ತೆ. ದಿಸ್ ಇಸ್ ದ ಲೆಡ್ ಬ್ಲಾಕ್, ದಿಸ್ ಇಸ್ ನಾಟ್ A. ಹಂಗಾರೆ A ಅಂತಂದ್ರೆ ಇಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದಿದೆ ನಮಗೆ? ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ನೀವು ಯಾವುದಕ್ಕೆ ಕರಿತೀವಿ? ದ ಎಲಿಮೆಂಟ್ಸ್ ವಿಚ್ ಆರ್ ಎಮಿಟ್ಸ್ ದ ರೇಡಿಯೇಷನ್ಸ್. ಯಾವ ವಸ್ತುಗಳು ರೇಡಿಯೇಷನ್ಸ್ ಅನ್ನ ಉತ್ಸರ್ಜನೆ ಮಾಡ್ತವು ಅವಕ್ಕೆ ನಾವೇನಂತ ಕರಿತೀವಿ? ರೇಡಿಯೋ ಆಕ್ಟಿವ್ ಎಲಿಮೆಂಟ್. ದ ಎಲಿಮೆಂಟ್ ವಿಚ್ ಆರ್ ಎಮಿಟ್ಸ್ ದ ರೇಡಿಯೇಷನ್ಸ್, then they are called radioactive element. ಹಂಗಾರೆ ಬಿ ಏನನ್ನ ಮಾಡುತ್ತಾ? ಬಿ ಅನ್ನೋದು ಏನಿದು? ದಿಸ್ ಈಸ್ ಗೋಲ್ಡ್ ಫಾಯಿಲ್. ದಿಸ್ ಈಸ್ ಗೋಲ್ಡ್ ಫಾಯಿಲ್, ನಾಟ್ ಅಲ್ಯೂಮಿನಿಯಂ ಫಾಯಿಲ್. ಹಂಗಾರೆ ಆಪ್ಷನ್ ಯಾವುದಾಯ್ತು ಇಲ್ಲಿ? ಎ ಮತ್ತು ಬಿ ಏನನ್ನ ರೆಫರ್ ಮಾಡ್ತಾವು? ಯುರೇನಿಯಂ ಸ್ಯಾಂಪಲ್ ಅಂಡ್ ಗೋಲ್ಡ್ ಫಾಯಿಲ್. ಯುರೇನಿಯಂ ಸ್ಯಾಂಪಲ್ ಅಂಡ್ ಗೋಲ್ಡ್ ಫಾಯಿಲ್. ಪೋಲೋನಿಯಂ, ದಿಸ್ ಈಸ್ ನಾಟ್ ಎ ರೇಡಿಯೋಆಕ್ಟಿವ್ ಎಲಿಮೆಂಟ್. This is not a radioactive element. Uranium is the radioactive element. Uranium, radium, thorium, these are the radioactive elements. Radioactive elements means the elements which are emits the radiations, then they are called radioactive elements. Here the exact answer is uranium sample and gold foil. Gold foil anna ನಾವು ಯಾಕೆ ಯೂಸ್ ಮಾಡ್ತೀವಿ ಇಲ್ಲಿ? It is the very thin material. It is in the order of the thickness 10 to the power of -7 millimeter. Option C is the right answer. Then the next question is, which of the following statement is are correct? The first one is strong nuclear force binds protons and neutrons in the nucleus. Strong nuclear force binds the protons and neutrons in a nucleus. Which of the following statement is correct ಅಂತ ಹೇಳ? Strong nuclear force binds the protons and neutrons in a nucleus. B is in 20th century silicon chip triggered a revolutionary changes in the technology of computer system. No. The fossil fuels of planet are dwindling fast and there is urgent need to discover new energy sources. ನಿಮ್ಮ ಮಟೀರಿಯಲ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು which of the following statement is incorrect? Which of the following statement is incorrect? Incorrect ಅಂತ ಆಯ್ತು ಅಂದ್ರೆ ಇದು ಕೂಡ ಕರೆಕ್ಟ್ ಆಗುತ್ತೆ. Strong nuclear force binds protons and neutrons in a nucleus. Right answer. In 20th century, silicon chip triggered a revolutionary changes in technology of computer system. Yes, it is also right. And fossil fuels of a planet are dwindling fast and there is urgent need to discover new energy source. Yes, fossil fuel, it is one type of energy. From using, we discovered new energy source. All these three statements are true. But in your material, which of the following statement is incorrect? ಎಲ್ಲವೂ ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಕೊಟ್ಟಿರ್ತಕ್ಕಂಥದ್ದಲ್ಲಿ ನೀವು ಇದನ್ನು ನೋಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ಆರ್ ಕರೆಕ್ಟ್.
ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇನ್ನು ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಯಾವ ಸ್ಟೇಟ್ಮೆಂಟು ಕೂಡ ಇನ್ಕರೆಕ್ಟ್ ಇಲ್ಲ. ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟು ಕೂಡ ಆಪ್ಷನ್ ಎ ಏನಿದೆ ನಿಮ್ಮಲ್ಲಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬೈಂಡ್ protons and neutrons in a nucleus. Yes, it is right. Option B, in 20th century, silicon chip triggered a revolutionary change. Adu kuda correct. Option C, fossil fuels of the planet are dwindling fast and there is an urgent need to discover new source of energy. ಹೌದಾ, ಸಸ್ಯದಿಂದ ಬರ್ತಕ್ಕಂತಹ ತ್ಯಾಜ್ಯ ವಸ್ತುವಿನಿಂದ ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಿದಾಗ ಅದನ್ನು ನಾವು ಏನಂತ ಕರಿತೀವಿ, ಫಾಸಿಲ್ ಫ್ಯೂಯಲ್ಸ್. ದಟ್ ಈಸ್ ದ ನ್ಯೂ ಡಿಸ್ಕವರಿ. ನನ್ ಆಫ್ ದೀಸ್ ಯಾವುದು ಕೂಡ ಇನ್ಕರೆಕ್ಟ್ ಇಲ್ಲ ಅಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ನಿಮಗೆ ಮ್ಯಾಚಿಂಗ್ ಟೈಪ್ ಕ್ವಶನ್ಸ್ ಅಂತ ಬರ್ತಾವೆ. ಮ್ಯಾಚಿಂಗ್ ಟೈಪ್ ಕ್ವಶನ್ಸ್ ನಿಮಗೆ ಅಡಿಷ್ನಲ್ ಇರಲಿ ಅಂತ ನಾನು ನಿಮಗೆ ಹೇಳಕತ್ತೀನಿ. ನಿಮ್ಮ ಮಟೀರಿಯಲಲ್ಲಿ ಒಂದಿಷ್ಟು ಕಡೆ ಅದಾವು, ಒಂದಿಷ್ಟು ಕಡೆ ಇಲ್ಲ. ಹೌದಾ, ಮ್ಯಾಚಿಂಗ್ ಟೈಪ್ ಕ್ವಶನ್, ದಿಸ್ ಇಸ್ ದ ಅಡಿಷ್ನಲ್ ಇನ್ಫಾರ್ಮೇಷನ್. ಈ ರೀತಿ ಇರ್ತಕ್ಕಂತಹ ಕ್ವಶನ್ಸ್ಗೆ ನಾವೇನಂತ ಕರಿತೀವಿ, ಮ್ಯಾಚಿಂಗ್ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಈ ಮ್ಯಾಚಿಂಗ್ ಟೈಪ್ ಕ್ವಶನ್ಸನ್ನು ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ, ಮ್ಯಾಚಿಂಗ್ ಟೈಪ್ ಕ್ವಶನ್ಸ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ನಿಮಗೆ ಸೈಂಟಿಸ್ಟ್ ಹೆಸರು ಗೊತ್ತಿರಬೇಕು, ಅದರ ಜೊತೆಗೆ ಯಾವ ಸೈಂಟಿಸ್ಟ್ ಏನನ್ನು ಕಂಡುಹಿಡಿದ್ರೆ ಅದು ಕೂಡ ಗೊತ್ತಿರಬೇಕು. ಇದು ನಿಮ್ಮ ಮಟ್ಟಿಯಲ್ಲಿ ಕ್ವಶನ್ ಇಲ್ಲ, ಕ್ವಶನ್ ಇಲ್ಲ ಸರ್ ಏನೋ ಬೇರೆ ಹೇಳಕತ್ರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ದಿಸ್ ಈಸ್ ಫಾರ್ ಯುವರ್ ಎಕ್ಸ್ಟ್ರಾ ನಾಲೆಜ್. ಜಾನ್ ಕೆಪ್ಲರ್ ಎಂಬತಕ್ಕಂಥ ಸೈಂಟಿಸ್ಟನ್ನು ನೀವು ಹೆಸರನ್ನು ನೀವು ಕೇಳಿದಿರಿ. ಹೌದಾ, ಜಾನ್ ಕೆಪ್ಲರ್ ಏನನ್ನು ಕಂಡುಹಿಡಿದ, ಯಾವುದ್ರ ಬಗ್ಗೆ ಅವ ಸ್ಟಡಿ ಮಾಡಿದ? ಜಾನ್ ಕೆಪ್ಲರ್ ಸ್ಟಡಿಡ್ ಅಬೌಟ್ ದ ಪ್ಲಾನೆಟರಿ ಮೋಷನ್. ಗ್ರಹಗಳ ಚಲನೆಯ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು? ಜಾನ್ ಕೆಪ್ಲರ್. ಟೈಕೋ ಬ್ರಾಹೆ, ಆ್ಯಕ್ಚುಲಿ ದೇರ್ ಇಸ್ ಅ ಇಂಟ್ರೆಸ್ಟಿಂಗ್ ಸ್ಟೋರಿ ಬಿಹೈಂಡ್ ದಿಸ್. ಟೈಕೋ ಬ್ರಾಹೆನ ಲ್ಯಾಬಲ್ಲಿ ಕೆಪ್ಲರ್ ಎಂಬತಕ್ಕಂಥವನು ಲ್ಯಾಬ್ ಅಸಿಸ್ಟೆಂಟ್ ಆಗಿರ್ತಾನು. ಬಟ್ ಅನ್ಫಾರ್ಚುನೇಟ್ಲಿ ಟೈಕೋ ಬ್ರಾಹೆ ಏನು ಮಾಡ್ತಾನು, ಗ್ರಹಗಳು ಯಾವ ರೀತಿ ಚಲನೆಯನ್ನು ಹೊಂದುತ್ತವು ಅದರ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತಾನೆ. ಅಕಾರ್ಡಿಂಗ್ ಟು ಟೈಕೋ ಬ್ರಾಹೆ, ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇನ್ ಆನ್ ಸರ್ಕ್ಯುಲರ್ ಆರ್ಬಿಟ್ ಅಕಾರ್ಡಿಂಗ್ ಟು ದ ಟೈಕೋ ಬ್ರಾಹೆ. ಬಟ್ ನೆಕ್ಸ್ಟ್ ಕೋಪರ್ನಿಕಸ್ ಏನು ಮಾಡ್ತಾವು, ಎಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳ್ತಾನು. ಬಟ್ ರುದರ್ಫೋರ್ಡ್ ಡಿಸ್ಕವರಿ ಮಾಡಿರ್ತಕ್ಕಂಥದ್ದೇನು, ನ್ಯೂಕ್ಲಿಯರ್ ಮಾಡೆಲ್ ಆಫ್ ದ ಆಟಮ್. ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ 1. ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ? ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ಒಂದು ನಿಮಿಷ ನೀವು ವಿಚಾರ ಮಾಡಿಬಿಡ್ಬೇಕು. 2 ಆಪ್ಷನ್ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ರುದರ್ಫೋರ್ಡ್ ಏನು ಡಿಸ್ಕವರ್ ಮಾಡಿದ? ನ್ಯೂಕ್ಲಿಯಸ್. ಕೆಪ್ಲರ್ ಏನು ಡಿಸ್ಕವರ್ ಮಾಡಿದ? ಪ್ಲಾನೆಟರಿ ಮೋಷನ್. ನೀವು ಟೈಕೋ ಬ್ರಾಹೆ ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಮಾರ್ಕ್ ಮಾಡ್ಬೋದು. ಬಟ್ ಟೈಕೋ ಬ್ರಾಹೆ ಎಂಬತಕ್ಕಂಥವನು ಒಬ್ಬ ಗ್ರೇಟ್ ಸೈಂಟಿಸ್ಟ್. ಹೌದಾ, ಆತ ತನ್ನ 20ನೇ ವಯಸ್ಸಿನಿಂದ 64 ಏಜ್ ಆಗೋವರೆಗೂ ಕೂಡ ಪ್ಲಾನೆಟರಿ ಮೋಷನ್ ಬಗ್ಗೆ, ಸರ್ಕ್ಯುಲರ್ ಆರ್ಬಿಟಲ್ ಮೋಷನ್ ಬಗ್ಗೆ ಸ್ಟಡಿ ಮಾಡ್ತಾನು. ಬಟ್ ಅನ್ಫಾರ್ಚುನೇಟ್ಲಿ ತನ್ನ ಥೇರಿಯನ್ನು ಅವ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅವನ ಲ್ಯಾಬಲ್ಲಿ ಕೆಪ್ಲರ್ ಎಂಬತಕ್ಕಂಥವನು ಅಸಿಸ್ಟೆಂಟ್ ಆಗಿರ್ತಾನು. ಆ ಅಸಿಸ್ಟೆಂಟು ಅವನ ರೆಕಾರ್ಡ್ಸನ್ನು ತೊಗೊಂಡು ಮುಂದೆ ಏನು ಮಾಡ್ತಾನೆ, ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ಕೆಪ್ಲರ್ ಫಸ್ಟ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಥರ್ಡ್ ಲಾ ಎಂಬತಕ್ಕಂಥ 3 ಲಾಗಳನ್ನು ಕಂಡುಹಿಡ್ಕೊತಾನೆ. ಅಂದರೆ ಇಲ್ಲಿ ಮ್ಯಾಚ್ ದ ಕಾಲಮ್ 1 ಆ್ಯಂಡ್ ಕಾಲಮ್ 2 ಈ ರೀತಿ ಇರ್ತಕ್ಕಂಥ ಕ್ವಶನ್ಸನ್ನು ಕೇಳಿರ್ತಾರೋ. ಅವಾಗ ನಾವು ಯಾವುದಕ್ಕೆ ಆನ್ಸರ್ ರೈಟ್ ಮಾಡಬೇಕು? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್, ಇಲ್ಲಿಯೂ ಕೂಡ ನಿಮಗೆ ಒಂದು ಸೈಡ್ ಏನು ಮಾಡಿ, ನಾವು ಕಾಲಮ್ 1ನಲ್ಲಿ 4 ಜನ ಸೈಂಟಿಸ್ಟ್ ಹೆಸರನ್ನು ಕೊಟ್ಟಿವಿ, ಕಾಲಮ್ 2ದಲ್ಲಿ 4 ಜನ ಸೈಂಟಿಸ್ಟ್ ಹೆಸರನ್ನು ಕೊಟ್ಟಿವಿ. ಹೌದಾ, ಗೆಲಿಲಿಯೋ ಗೆಲಿಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡಿದ? ಲಾ ಆಫ್ ಇನರ್ಷಿಯಾ. ಇಟ್ ಈಸ್ ದ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ದ ಮ್ಯಾಟರ್. ಜೆ.ಸಿ. ಬೋಸ್, ಸರ್ ಜಗದೀಶ್ ಚಂದ್ರ ಬೋಸ್ ಯಾವುದನ್ನು ಡಿಸ್ಕವರ್ ಮಾಡಿದರು? ಡಿಸ್ಕವರಿ ಆಫ್ ಅಲ್ಟ್ರಾ ಶಾರ್ಟ್ ರೇಡಿಯೋ ವೇವ್ಸ್. ಅಲ್ಬರ್ಟ್ ಐನ್ಸ್ಟೀನ್ photoelectric effect, he got the Nobel Prize. J.J. Thomson, discovery of electron. Agar option ಯಾವುದು ಕರೆಕ್ಟ್ ಆಯ್ತು ನಿಮಗೆ? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ದೆನ್ ಮ್ಯಾಚಿಂಗ್ ಟೈಪ್ ಕ್ವಶನ್ಸ್. ಅನದರ್ ಥರ್ಡ್ ಕ್ವಶನ್ ಇಲ್ಲಿ ಕೂಡ ಜೆ.ಸಿ. ಮ್ಯಾಕ್ಸ್ವೆಲ್, ಕೆರಿಯೋ ರೂಬಿಯಾ, ಐಸಾಕ್ ನ್ಯೂಟನ್, ಮೈಕಲ್ ಫ್ಯಾರಡೆ. ಇಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಸೈಂಟಿಸ್ಟ್ ಯಾರು? ಮೊದಲ ಐಸಾಕ್ ನ್ಯೂಟನ್ನು ಏನು ಕಂಡುಹಿಡಿದನು? ಮ್ಯಾಕ್ಸ್ವೆಲ್ ಏನು ಕಂಡುಹಿಡಿದನು? ರೂಬಿಯಾ ಏನು ಕಂಡುಹಿಡಿದನು? ಫ್ಯಾರಡೆ ಏನು ಕಂಡುಹಿಡಿದನು? ಫ್ಯಾರಡೇಸ್ ಲಾ, ಮೈಕಲ್ ಫ್ಯಾರಡೆ.
ಮ್ಯಾಗ್ನೆಟಿಸಮ್ ಎಂಬತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥವ್ರು ಯಾರು? ಮೈಕಲ್ ಫ್ಯಾರಡೆ. ಮ್ಯಾಗ್ನೆಟಿಸಮ್ ಎಂಬತಕ್ಕಂಥ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿರ್ತಕ್ಕಂಥವ್ರು ಯಾರು? ಮೈಕಲ್ ಫ್ಯಾರಡೆ. ಹೌದಾ? ಬಟ್ ಇಲ್ಲಿ ಮ್ಯಾಗ್ನೆಟಿಸಮ್ ಎಂಬತಕ್ಕಂಥ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಫ್ಯಾರಡೇಸ್ ಲಾ ಅಂತ ಕರಿತೀವಿ. ಫ್ಯಾರಡೆ ಫಸ್ಟ್ ಲಾ, ಫ್ಯಾರಡೆ ಸೆಕೆಂಡ್ ಲಾ. ಫ್ಯಾರಡೆ ಫಸ್ಟ್ ಲಾ ಆ್ಯಂಡ್ ಫ್ಯಾರಡೆ ಸೆಕೆಂಡ್ ಲಾ. ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೆನಾಮಿನಾ. And the magnetes move inwards the coil. The galvanometer shows full scale deflection. Coil and magnet experiment ನೀವು ಸ್ಟಡಿ ಮಾಡಿರ್ತೀರಿ. ಈಗ ಮೈಕಲ್ ಫ್ಯಾರಡೆಗೆ ರಿಲೇಟೆಡ್ ಇರತಕ್ಕಂಥದ್ದು ಯಾವುದಲ್ಲಿ? ಆಪ್ಷನ್ 4. ಇದು ಒಂದು ಗೊತ್ತಾಗ್ಬಿಡ್ತು ಅಂದ್ರೆ ಉಳಿದೆಲ್ಲವೂ ಕೂಡ ಗೊತ್ತಾಗ್ತದೆ. ಈಗ ಡಿ ಆಪ್ಷನ್ 4 ಇದೆ ಅಂತಂದ್ರೆ ಯಾವ್ದು ಆನ್ಸರ್ ಆಯ್ತು ಇಲ್ಲಿ? ಆಪ್ಷನ್ ಬಿ, A2. ಜೆ.ಸಿ. ಮ್ಯಾಕ್ಸ್ವೆಲ್ ಏನನ್ನ ಕಂಡುಹಿಡಿದ? ಯುನಿಫೈಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಆಪ್ಟಿಕ್ಸ್ and light in an electromagnetic waves. Kerio Rubia ಕಂಡುಹಿಡಿತಕ್ಕಂಥದ್ದು verified experimentally the prediction of electromagnetic force. Sir Isaac Newton unified celestial and terrestrial mechanics. ಭೂಮಿಯ ಮೇಲೆ ಇರತಕ್ಕಂತಹ ಮತ್ತು ಆಕಾಶದಲ್ಲಿ ಇರತಕ್ಕಂತಹ ವಸ್ತುಗಳ ಬಗ್ಗೆ ಯೂನಿಫೈಡ್ ಮಾಡಿರ್ತಕ್ಕಂಥವರು. ಗ್ರಾವಿಟೇಷನ್ ಆರ್ ಗ್ರಾವಿಟೇಷನಲ್ ಫೋರ್ಸ್, ಇಟ್ ಈಸ್ ದ ಫೋರ್ಸ್. ಹೌದಾ? ಗ್ರಾವಿಟೇಷನಲ್ ಫೋರ್ಸ್ or universal law of gravitation, the force of attraction between any two bodies in the universe, not only on the surface of the earth. His law is applicable for both celestial and terrestrial bodies. Option B is the correct match. ಈ ರೀತಿಯಾಗಿ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಅನ್ನು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬರ್ತಕ್ಕಂಥದ್ದಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಇನ್ಫೈನೈಟ್ ರೇಂಜ್. ಇನ್ಫೈನೈಟ್ ರೇಂಜ್. ಹೌದಾ? ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು, ಬೋತ್ ಎ ಆ್ಯಂಡ್ ಬಿ ಇವೆಲ್ಲವೂ ಕೂಡ ಸರ್ಟೆನ್ ರೇಂಜ್ ಇರುತ್ತೆ ವಿತಿನ್ ದಟ್ ನ್ಯೂಕ್ಲಿಯಸ್. ಇನ್ಫೈನೈಟ್ ರೇಂಜ್ ಅಂತಂದ್ರೆ ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ಸಿನಾಪ್ಸಿಸ್ ಅಲ್ಲಿ ನಾನು ಡಿಸ್ಕಸ್ ಮಾಡೀನಿ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಇನ್ಫೈನೈಟ್ ರೇಂಜ್? ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಹ್ಯಾಸ್ ದ ಇನ್ಫೈನೈಟ್ ರೇಂಜ್. ದೆನ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ಬರ್ತಕ್ಕಂಥದ್ದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಸ್ಟ್ರೆಂತ್ ಆಫ್ ದ 4 ಫಂಡಮೆಂಟಲ್ ಫೋರ್ಸಸ್ ಆಫ್ ನೇಚರ್. 4 ಫಂಡಮೆಂಟಲ್ ಫೋರ್ಸಸ್ ಆಫ್ ನೇಚರ್ ನಿಮ್ಮ ಮಟೀರಿಯಲ್ ಇದು ಕ್ವಶನ್ ನಂಬರ್ 22 ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಸ್ಟ್ರೆಂತ್ಸ್ ಆಫ್ 4 ಫಂಡಮೆಂಟಲ್ ಫೋರ್ಸಸ್ ಆಫ್ ನೇಚರ್. ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್, ನಾಟ್ ಇನ್ಕ್ರೀಸಿಂಗ್. ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಅನ್ನು ಕೇಳರು. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್ ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇರ್ತಕ್ಕಂಥ ಆಪ್ಷನ್ ಯಾವುದವು? ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿ. ಹೌದಾ? ಹಂಗಾರೆ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್ ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ಇದರಲ್ಲಿ ವೀಕೆಸ್ಟ್ ಫೋರ್ಸ್ ಇದೆ, ಇದರಲ್ಲೂ ವೀಕೆಸ್ಟ್ ಫೋರ್ಸ್ ಇದೆ. ಈ ರೀತಿ ಕ್ವಶನ್ಸ್ ಇದ್ದಾಗ ನಮಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಏನಾಗುತ್ತೆ? ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಕ್ವಶನ್ ಏನು ಕೇಳು? ಡಿಕ್ರೀಸಿಂಗ್ ಆರ್ಡರ್ ಅಂತ ಯಾರು? ವಿಚ್ ಆಫ್ ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಸ್ಟ್ರೆಂತ್ಸ್ ಆಫ್ 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಹಂಗಾರೆ ವೀಕ್ ನ್ಯೂಕ್ಲಿಯರ್ ಫೋರ್ಸು ಸ್ಟ್ರೆಂತ್ ಅಲ್ಲಿ ಜಾಸ್ತಿ ಇದೆಯೋ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಇದೆಯೋ ಅವೆರಡನ್ನೂ ಕಂಪೇರ್ ಮಾಡಿದಾಗ ಮೊದಲು ಬರ್ತಕ್ಕಂಥದ್ದು ಯಾವ್ದು ನಮಗೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ is greater than weak nuclear force. Weak nuclear force is greater than gravitational force. ಅದನ್ನೇ ರಿವರ್ಸ್ ಕೊಡ್ಬೋದು. ಗ್ರಾವಿಟೇಷನಲ್ ಫೋರ್ಸ್ ಈಸ್ ಲೆಸ್ ದನ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಲೆಸ್ ದನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಲೆಸ್ ದನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಆ ರೀತಿನೂ ಕೂಡ ಕೊಡ್ಬೋದು. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗತ್ತಾ? ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. Because the strength of the strong nuclear force is 10 to the power of minus 39. The strength of the electromagnetic force is that is 10 to the power of minus 2. It is relative strength. Then the strength of the weak nuclear force is that is 10 to the power of minus 13. Then the strength of the strong nuclear force is it is plus 1. The strength of the strong nuclear force is plus 1. Strength of the electromagnetic force is minus 2. Strength of the weak nuclear force is minus 13. The strength of the gravitational force is 10 to the power of minus 39. It is in the decreasing order. Option D is the right answer. Then the next question is the exchange of particles for the electromagnetic force or the exchange of particles for the electromagnetic force are. ನಾನು ಅವಾಗಲೇ ನಿಮಗೆ ನಿಮ್ಮ ಟಾಪಿಕಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ನಾನು ಕ್ವಶನ್ಸನ್ನು ಅರೇಂಜ್ ಮಾಡ್ಕೊಂಡಿನಿ. ದ ಎಕ್ಸ್ಚೇಂಜ್ ಆಫ್ ಪಾರ್ಟಿಕಲ್ಸ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನಾನೊಂದು ಅವಾಗಲೇ ಒಂದು ಟೇಬಲ್ ಕೊಟ್ಟಿದ್ದೆ. ಹೌದಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಲ್ಲಿ ಎಕ್ಸ್ಚೇಂಜ್ ಆಫ್ ಪಾರ್ಟಿಕಲ್ಸ್ ಯಾವುದವು? ಫೋಟಾನ್ಸ್.
ಗ್ರಾವಿಟೇಷನಲ್ ಫೋರ್ಸಲ್ಲಿ ಎಕ್ಸ್ಚೇಂಜ್ ಆಫ್ ಪಾರ್ಟಿಕಲ್ಸ್ ಯಾವುದವು ಗ್ರಾವಿಟಾನ್ಸ್. ಹೌದಾ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಲ್ಲಿ ಗ್ಲೂಆನ್ಸ್ ಅದಾವೆ. ವೀಕ್ ನ್ಯೂಕ್ಲಿಯರ್ ಫೋರ್ಸಲ್ಲಿ ವೀಕ್ ಬೊಸಾನ್ಸ್. ಕರೆಕ್ಟ್ ಆಪ್ಷನ್ ಯಾವುದಾಯ್ತು ಇಲ್ಲಿ? ಫೋಟಾನ್ಸ್. ದ ಎಕ್ಸ್ಚೇಂಜ್ ಪಾರ್ಟಿಕಲ್ಸ್ ಫಾರ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಫೋಟಾನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಬರ್ತಕ್ಕಂಥದ್ದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ರಿಗಾರ್ಡಿಂಗ್ ದ ಫಿಸಿಕಲ್ ಸೈನ್ಸ್? Regarding the physical science, again it is the same question, it is repeat, option A and B, true regarding the physical science. And which of the following is the weakest force? It is a very simple question. Which of the following is the weakest force? Nuclear force, gravitational force, electromagnetic force? None of these. Weakest force in the nature is gravitational force. And scientific principle, ಇದನ್ನ already ನಾನು first question already discuss ಮಾಡಿ. ಥ್ಯಾಂಕ್ ಯು. ದಿಸ್ ಈಸ್ ದ ಎಂಡ್ ಆಫ್ ದ ಸೆಷನ್. ಇಲ್ಲಿ ಬಂದಿರತಕ್ಕಂಥ ಕ್ವಶನ್ಸು ನೀಟ್ ಮತ್ತು JEE ಲೆವೆಲ್ ಕ್ವಶನ್ಸ್ ಅಲ್ಲ. ಇಟ್ ಈಸ್ ಅ ವೆರಿ ಸಿಂಪಲ್ ಕ್ವಶನ್ಸ್. ಈ ರೀತಿಗಿರ್ತಕ್ಕಂಥ ಕ್ವಶನ್ಸು ಎಕ್ಸಾಮಿನೇಷನಲ್ಲಿ ಎಲ್ಲೋ ಒಂದು ಕ್ವಶನ್ ಅದು ಮಿಸ್ ಆಗಿ ಬರ್ಬೋದು. ಬಟ್ ಇದನ್ನು ನಾನು ಯಾಕೆ ಇವತ್ತು ಡಿಸ್ಕಸ್ ಮಾಡಿದ್ದೆ ಅಂದರೆ, ಇಟ್ ಈಸ್ ದ ಫಸ್ಟ್ ಟಾಪಿಕ್ ಆಫ್ ಯುವರ್ ಫಸ್ಟ್ PUC ಸಿಲೆಬಸ್ ಆ್ಯಂಡ್ ಇಟ್ ಈಸ್ ದ ವೆರಿ ಬೇಸಿಕ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಗೊತ್ತಿದ್ದಾಗ ಮಾತ್ರ ನಾವು ತರೋವಾಗಿ ಯಾವ ಸೈಂಟಿಸ್ಟ್ ಏನನ್ನು ಡಿಸ್ಕವರ್ ಮಾಡಿದರು, ಯಾವ ಕಾನ್ಸೆಪ್ಟು, ಯಾವ ಫೋರ್ಸ್ ರೇಂಜ್ ಎಷ್ಟಿದೆ, ಅದೆಲ್ಲವನ್ನು ಕೂಡ ನಾವು ಸ್ಟಡಿ ಮಾಡ್ಬೋದು. ಇಟ್ ಈಸ್ ಅ ಓನ್ಲಿ ಬೇಸಿಕ್ ಕಾನ್ಸೆಪ್ಟ್. CET ಕ್ಲಾಸು, ನೀಟ್ ಕ್ಲಾಸು ಮತ್ತು JEE ಕ್ಲಾಸ್ಗಳನ್ನ ನೀವು ಕಲಿಬೇಕಾಗಿತ್ತು ಅಂತಂದ್ರೆ ನಿಮಗೆ ಇದ್ರ ಬಗ್ಗೆ ಎಕ್ಸ್ಟ್ರಾ ನಾಲೆಜ್ ಇರಬೇಕು, ತರೋವಾಗಿ ಬೇಸಿಕ್ ಗೊತ್ತಿರಬೇಕು. ಅಂದಾಗ ಮಾತ್ರ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಐತಿ. ಹಾಗಾಗಿತ್ತು ಅಂತಂದ್ರೆ ಪ್ರತಿ ವರ್ಷ ಎಷ್ಟು ಜನ ಸೈನ್ಸ್ ಸ್ಟೂಡೆಂಟ್ ಎಂಟರ್ ಆಗ್ಯಾರು, ಎಲ್ಲರೂ ಕೂಡ ಮೆಡಿಕಲ್ ಮಾಡ್ತಿದ್ರು. ಯಾರು ಮೆಡಿಕಲಿಗೆ ಸೆಲೆಕ್ಟ್ ಆಗ್ತಾರೋ, ಎಂಜಿನಿಯರಿಂಗು ಮತ್ತು ಡಾಕ್ಟರ್ ಆಗಬೇಕಾಗಿತ್ತು, ಅವರೆಲ್ಲರೂ ಅಗ್ರಿಕಲ್ಚರ್, ಆರ್ಟಿಕಲ್ಚರ್ ಸೆಲೆಕ್ಟ್ ಆಗಬೇಕಾಗಿತ್ತು ಅಂತಂದ್ರೆ ತರೋವಾಗಿ ಸ್ಟಡಿ ಮಾಡಬೇಕು. ಅದಕ್ಕೆ ಸರ್ಟೆನ್ ಇಂಟ್ರೆಸ್ಟ್ ಬೇಕು. ಒಂದೇ ದಿನಕ್ಕೆ ಎಲ್ಲ ಸಬ್ಜೆಕ್ಟು ಕೂಡ ನಿಮಗೆ ತಿಳಿದು ಬಿಡೋಂಗಿಲ್ಲ. ಇದೇನಪ್ಪ CET ಕ್ಲಾಸು ಸ್ವಲ್ಪ ಡಿಫಿಕಲ್ಟ್ ಅನ್ಸತ್ತ ಅಂತಂದ್ರೆ, ಯಾವುದು ಡಿಫಿಕಲ್ಟ್ ಐತಿ ಅದಕ್ಕೆ ನಾವು ಸೈನ್ಸ್ ಅಂತ ಕರಿತೀವಿ. ಅದನ್ನು ಸೈಂಟಿಫಿಕ್ ವೇ ಒಳಗೆ ನಾವು ಸ್ಟಡಿ ಮಾಡಬೇಕು. ಅಂದಾಗ ಮಾತ್ರ ಆ ನಾಲೆಜನ್ನು ನೀವು ಪಡ್ಕೊಂಡು ನೀವು ಕೂಡ ಏನಾದರೂ ಒಂದು ಯಶಸ್ಸನ್ನು ಸಾಧಿಸಬಹುದು ಅಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿವರೆಗೆ ನಾನು ಏನೇನು ಸ್ಟಡಿ ಡಿಸ್ಕಸ್ ಮಾಡಿದ್ದೀನಿ ಅದೆಲ್ಲವನ್ನೂ ಕೂಡ ನೀವು ಮನೆಯಲ್ಲಿ ಕುಂತು ಓದ್ರಿ. ಒಂದು ಸಾರಿ ಆ ಸಿನಾಪ್ಸಸ್ಸನ್ನು ಓದ್ರಿ, ಇನ್ನೊಂದು ಸಾರಿ ಮತ್ತೆ ಆ ವಿಡಿಯೋವನ್ನು ನೋಡಿರಿ. ನಿಮಗೇನು ಗೊತ್ತಾಗಲಿಲ್ಲ ಅಂತಂದ್ರೆ ನಮ್ಮ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.